ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಲಕ್ಷ್ಮೇಶ್ವರದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಪ್ರಾರಂಭವಾಗಿದೆ. ನವರಾತ್ರಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಪ್ರಾರಂಭ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ಬರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ 4ನೇ ವರ್ಷದ ಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ವಾಸುದೇವ್ ಸ್ವಾಮಿಯವರು ಗುರುವಾರ ರಾತ್ರಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು, ನವರಾತ್ರಿ ಹಬ್ಬದಲ್ಲಿ ಶ್ರೀ ದುರ್ಗಾದೇವಿ ಆರಾಧನೆ ಮಾಡುವುದರಿಂದ ಎಲ್ಲರ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ ಮಾಗಡಿ ಅವರು ಮಾತನಾಡಿ, ಪ್ರತಿ ವರ್ಷ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲರ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ. ಎಲ್ಲರೂ ಬಂದು ಪುರಾಣ ಪ್ರವಚನ ಕೇಳಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದರು. ಪುರಾಣ ಪ್ರವಚನಕಾರರಾದ ಜಿಎಂ ಪೂಜಾರ್, ಹನುಮಂತಾಸ ಚೌಧರಿ, ಚಂದ್ರಗೌಡ ಅಡ್ರಕಟ್ಟಿ ಹಾಗೂ ಪುರಾಣ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಪೊಲೀಸ್ ಇಲಾಖೆಯ ಮೀನಾಕ್ಷಿ ಮಟ್ಟಿ, ಪುರಸಭೆ ಸದಸ್ಯರಾದ ಎಸ್ಕೆ ಹವಾಲ್ದಾರ್, ದೇವಣ್ಣ ಬಳಿಗಾರ, ವೀರೇಂದ್ರ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಟ್ಪಾದೇನ್, ಕೆಎಸ್ಟಿವಿ 4 ನ್ಯೂಸ್, ಲಕ್ಷ್ಮೀಶ್ವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಪುರಾಣದ 5ನೇ ದಿನದಂದು ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂತ ಕಾರ್ಯಕ್ರಮವಾಗಿ ನಿರಂತರವಾಗಿ ನಡೀತಾ ಇದ್ದು, ಈ ಬಾರಿಯೂ ಕೂಡ 5ನೇ ದಿನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತೆ. ಮತ್ತೆ ಅದೇ ಪ್ರಕಾರವಾಗಿ ಕೊನೆಯ ದಿನದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸಹ ಈ ಕಮಿಟಿಯವರು ಮತ್ತು ಮಂಜಣ್ಣ ಮಾಗಡಿಯವರ ಅಧ್ಯಕ್ಷತೆಯಲ್ಲೇ ನಿರಂತರವಾಗಿ ನಡೀತಾ ಇದೆ. ಈ ಬಾರಿಯೂ ಕೂಡ ಮುಕ್ತಾಯದ ದಿನದಂದು ಆ ಒಂದು ಪ್ರಸಾದವನ್ನು ಕೂಡ ಇಲ್ಲಿ ಬಂದು ಪಡಿಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಿಕಳಿಯ ವಿನಂತಿ ಮಾಡ್ಕೋತೀವಿ. ಪ್ರಥಮತದಲ್ಲಿ ತಾಯಿ ಜಗನ್ಮಾತೆಗೆ ನಮೋ ನಮ ಎನ್ನುತ್ತಾ, ಈ ತಾಯಿ ಜಗನ್ಮಾತೆಯ ಒಂದು ಪುರಾಣ ಪ್ರವಚನವನ್ನು 5ನೇ ನಂಬರ್ ವಾರ್ಡಿನಲ್ಲಿ ಇರತಕ್ಕಂಥ ದುರ್ಗಾದೇವಿಯ ಗುಡಿಯಲ್ಲಿ ನಿರಂತರವಾಗಿ 4 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ಈ ಊರಿನ ಹಿರಿಯರು ಹಾಗೂ ಇಲ್ಲಿನ ಎಲ್ಲ ಬಳಗದವರು ಹಾಗೂ ಮರಾಠ ಸಮಾಜದವರ ವತಿಯಿಂದ ಹಾಗೂ ಮಾಗಡಿ ಚಂದ್ರಣ್ಣ ಮಾಗಡಿಯವರು ಹಾಗೂ ಇನ್ನೂ ಹಲವಾರು ಎಲ್ಲರೂ ಹಿರಿಯರು ಕೂಡಿಕೊಂಡು ಈ ಲೋಕ ಕಲ್ಯಾಣವಾಗಿ ಈ ತಾಯಿ ಜಗನ್ಮಾತೆಯ ಪುರಾಣವನ್ನು ಹೇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದ್ಭಕ್ತರು ನಿರಂತರವಾಗಿ ಬಂದು ಆ ದೇವಿಗೆ ಪಾತ್ರರಾಗಬೇಕಂತ ಅವರಲ್ಲಿ ತುಂಬು ಹೃದಯದಿಂದ ನಾ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕೆ ಬಂದು ಆ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿಂತನೆಗಳು ಮಾನವೀಯತೆಗೆ ಸ್ಫೂರ್ತಿದಾಯಕವಾಗಿದೆ ಎಂದು ರವಿ ಬಾಗಲಕೋಟೆಯವರು ಕೂಕನೂರಿನಲ್ಲಿ ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿಂತನೆಗಳು ಮಾನವೀಯತೆಗೆ ಸ್ಫೂರ್ತಿದಾಯಕವಾಗಿವೆ. ರವಿ ಬಾಗಲಕೋಟೆ. ಸ್ವಚ್ಛ ಭಾರತ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು, ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಸಹಯೋಗದೊಂದಿಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಅಂಗವಾಗಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಮರ್ಪಿಸುವುದರೊಂದಿಗೆ ಸ್ವಚ್ಛತೆಯ ಸೇವೆ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಚಾಲನೆಯನ್ನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವಿ ಬಾಗಲಕೋಟೆ ನೆರವೇರಿಸಿ ಮಾತನಾಡ್ತಾ, ಮಹಾತ್ಮ ಗಾಂಧಿ ಸತ್ಯ ಮತ್ತು ಅಹಿಂಸೆಯ ಪ್ರತಿರೂಪ ಮತ್ತು ದೇಶದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಾಮಾಣಿಕತೆ ಮತ್ತು ಸಮರ್ಪಣತೆಯ ಸಂಕೇತ. ಅವರಿಗೆ ನಮನಗಳು. ಅವರ ಜನ್ಮ ವಾರ್ಷಿಕೋತ್ಸವದಂದು ಮಹಾತ್ಮ ಗಾಂಧಿಯವರ ತತ್ವಗಳು ಮತ್ತು ಸಿದ್ಧಾಂತಗಳು ನಮಗೆ ಯಾವಾಗಲೂ ಸ್ಫೂರ್ತಿಯ ಮೂಲವಾಗಿದೆ. ಸತ್ಯ ಮತ್ತು ಅಹಿಂಸೆಯ ಆಧಾರದ ಮೇಲೆ ರಾಷ್ಟ್ರವನ್ನ ಕಟ್ಟುವಲ್ಲಿ ಮಹಾತ್ಮ ಗಾಂಧಿಯವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಇಂದಿಗೂ ಅವರ ಚಿಂತನೆಗಳು ಮಾನವೀಯತೆಗೆ ಸ್ಫೂರ್ತಿದಾಯಕವಾಗಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, ಕೆಎಸ್ಟಿವಿ 4 ನ್ಯೂಸ್, ಕುಕನೂರು. ಅಫ್ಜಲ್ಪುರದಲ್ಲಿ ವೃದ್ಧ ದಂಪತಿಗಳಿಗೆ ದಸರಾ ಹಬ್ಬದ ಹೋಳಿಗೆ ಊಟ ಕೊಡಿಸಿ ಮಾನವೀಯತೆ ಮೆರೆದ ಉದಂತ ವಾಹಿನಿ. ವೃದ್ಧ ದಂಪತಿಗಳಿಗೆ ದಸರಾ ಹಬ್ಬದ ಹೋಳಿಗೆ ಊಟ, ಮಾನವೀಯತೆ ಮೆರೆದ ಉದಂತ ವಾಹಿನಿ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಉಡ್ಚ ಹಟ್ಟಿ ಗ್ರಾಮದ ಹೊಸ ಬದವಣೆಯ ವಾರ್ಡ್ ನಂಬರ್ 7ರಲ್ಲಿರುವ ವೃದ್ಧ ದಂಪತಿಗಳಿಗೆ ಉದಂತ ವಾಹಿನಿ ಕಡೆಯಿಂದ ಮನೆಯ ಸಾಮಗ್ರಿಗಳನ್ನು ಕೊಟ್ಟು ಮಾನವೀಯತೆ ತೋರಿದ್ದಾರೆ. ಬಂಕಲಗ ಪಂಚಾಯಿತಿ ವ್ಯಾಪ್ತಿಯದ್ದು ಬರುವ ಉಡ್ಚನಹಟ್ಟಿ ಗ್ರಾಮ ಹೊಸ ಬಡಾವಣೆ ವಾರ್ಡ್ ನಂಬರ್ 7ರಲ್ಲಿ ವಾಸಿಸುತ್ತಿರುವ
ಬಡ ಕುಟುಂಬಕ್ಕೆ ಆಸರೆ ಇಲ್ಲದೇ ಬದುಕುತ್ತಿರುವ ರುದ್ರ ದಂಪತಿಗಳಿಗೆ ಅನುಕಂಪದಿಂದ ಉದಂತವಾಹಿನಿ ಮನೆ ಕಟ್ಟಿಕೊಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಹಾಗೂ ಪಿಡಿಒ ಜೊತೆ ಮಾತನಾಡಿ ಆ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲು ಮನವಿ ಮಾಡಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಮೋಟೆ ಹಾಗೂ ಇವಾಗ ಇರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪ ಚಂದ್ರಕಾಂತ ದೊಡ್ಡಮನಿಯವರು ಮಾಧ್ಯಮದ ಜೊತೆ ಸುದ್ದಿಗೋಷ್ಠಿ ಮಾಡಿ 20 ದಿನಗಳಲ್ಲಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿ. ಮಂಜುನಾಥ್ ಹಡ್ಪದ್, NKS TV4 ನ್ಯೂಸ್, ಕಲಬುರಗಿ. ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಬಂಕಲಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಸ ಬಡಾವಣೆ ಉಡ್ಚನಹಟ್ಟಿ ಹೊಸ ಬಡಾವಣೆಯಲ್ಲಿ 28/9/2024 ಈ ಒಂದು ಸ್ಪಾಟಿಗೆ ನಾವು ಬಂದು ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರು ಏನು ಹೇಳಿದ್ರು ಅಂತಂದರೆ ಇರೋಕ್ಕೆ ಮನೆ ಇಲ್ಲ, ಏನೋ ಒಂದು ಯಾವುದೋ ಒಂದು ಗೌರ್ಮೆಂಟ್ ಕಟ್ಟಡ ಇದೆ, ಅದು ಅಂಗನವಾಡಿ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಇದ್ದೀವಿ, ನಮಗೆ ಜಾಗ ಇದೆ, ಆದರೆ ನಮಗೆ ಮನೆ ಹಾಕು ಅಂತಂದಾಗ ದುಡ್ಡು ಕೇಳಿದ್ರು ಅಂತ ಅನ್ನೋ ಮಾತು ಅವ್ರು ಹೇಳಿದರು. ಆದರೆ ನಿನ್ನೆ ಏನು ಮಾಡಿದ್ದೀವಿ ಅಂತಂದರೆ ಇದೇ ಒಂದು ಸುದ್ದಿಯನ್ನು ಪ್ರಸಾರ ಕೊಟ್ಟಿವಿ ನಮ್ಮ ವಾಹಿನಿ ಮೇಲೆ. ಈ ವಾಹಿನಿಯಲ್ಲಿ ಒಂದು ಪ್ರಸಾರ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಏನು ಮಾಡಿದ್ರು ಅಂದರೆ ಕಾಲ್ ಮಾಡಿಬಿಟ್ಟು ಇಲ್ಲ ನಾವು ಆ ಬಡತನದಲ್ಲಿರ್ತಕ್ಕಂಥವ್ರಿಗೆ ನಾವು ಏನೇ ಪರಿಸ್ಥಿತಿ ಇದ್ದರೂ ನಾವು ಅದು ಮನೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸಮಯ ಎಷ್ಟು ಒಂದು 15-20 ದಿನಗಳೊಳಗೆ ನಾವು ಅವ್ರಿಗೆ ಮನೆ ಹಾಕ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಸಂತೋಷದ ವಿಷಯ. ಯಾಕಂದರೆ ಒಂದು ನಿರ್ಗತಿ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಬಡವರಿಗೆ ಮನೆ ಆಗ್ತಾ ಇದೆ, ಅದು ನಾವು ಬಂದು ಭೇಟಿ ಕೊಟ್ಟಾಗ ಅವ್ರಿಗೆ ಸಿಗ್ತಾ ಇದೆ ಅನ್ನೋದು ನಮಗೂ ಖುಷಿ ಇದೆ, ಒಳ್ಳೆಯದು. ಯಾಕಂದರೆ ಇದೇ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಇನ್ನೂ ಬಡತನದಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಮನೆ ನೀಡುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಅಧ್ಯಕ್ಷರಲ್ಲೂ ಕೇಳ್ತೀನಿ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರಲ್ಲೂ ಕೇಳ್ತೀನಿ. ಥ್ಯಾಂಕ್ ಯು. ಅಂದರೆ ತುಂಬ ಭೇಟಿ ಹೋದ್ವಿ. ವಿಷಯ ಹೆಂಗಿತ್ತು ಅಂತಂದ್ರೆ ಅವ್ರ ಪರಿಸ್ಥಿತಿ ನೀವು ಕೂಡ ಈಗ ನೋಡಿದ್ರಿ ಯಾವ ರೀತಿಯಾಗಿದ್ದಾರೆ ಅಂತ ಹೇಳ್ತಿದ್ದು. ಇದನ್ನು ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಮನೆ ಕಲ್ಪಿಸ್ಕೊಡ್ತೀರಾ ಅನ್ನೋದು ಭರವಸೆ ಇದೆಯಾ? ಇಲ್ಲ, ಮಾಡಿಸ್ಕೊಡ್ತೀವಿ ಸರಿ. ಎಷ್ಟು ದಿನದಾಗ ಮಾಡಿಸ್ಕೊಡ್ತೀರಾ? ಹೇಳಿನಲ್ಲ, 15-20 ದಿವಸ ನಮಗೆ ಟೈಮಿಂಗ್ ಕೊಡ್ರಿ, ನಾವು ಅವ್ರಿಗೆ ಮನೆ 15-20. ಏನು ಗ್ರಾಮ ಸಭಾ ಮಾಡಿಕೊಡ್ತೀರೋ ಅಥವಾ ಏನು ನೀವು ಅದರಲ್ಲಿ ಇರ್ತಕ್ಕಂಥದ್ದೊಂದು ಒಬ್ಬರನ್ನ ಕಡಿವಾಣ ಮಾಡಿ ಇವ್ರಿಗೆ ತಂದು ಕೊಡ್ತೀರೋ, ಏನು ಮಾಡ್ತೀರಿ? ನೋಡ್ರಿ ಮೇಡಮ್ ಅವರ, ನಾ ಏನಾದರೂ ಒಂದು ಯಾವ ರೂಟ್ನಾಗ್ರಿ ಅವ್ರಿಗೆ ಒಟ್ಟು ಮನೆ ಮಾಡಿ, ಅವ್ರಿಗೆ ಬೇಕಾಗಿದ್ದು ಮನೆ ರೀ. ನಾವು ಒಂದು ಯಾವುದೋ ರೂಟ್ನಾಗ ಅವ್ರಿಗೆ ಒಟ್ಟು ಮನೆ ಮಾಡಿಕೊಡಿ, ಅದ ಮನೆ ಆಶ್ರಯ ಯೋಜನೆದಾಗೆ ಮಾಡ್ತಿರಲ್ಲ? ಹಾಂ, ಆಸೆ ಮತ್ತೆ ಯಾವ್ದು ಅಲ್ಲ, ನೀವು ಏನಾದರೂ ವೈಯಕ್ತಿಕವಾಗಿ ಮಾಡ್ಕೊಡ್ತೀರಾ ಅಂತ ಆ ಥರ? ಏನು ಮೇಡಮ್, ಅಲ್ಲಿ ಯಾರಿಗೆ ವೈಯಕ್ತಿಕ ಮಾಡೋದು? ವೈಯಕ್ತಿಕ ಮಾಡೋಕೆ ನಾವೇನು ಇದ್ದೀವಿ ಮಂತ್ರ ಅದೇನಿಲ್ರಿ. ನಾವು ಒಟ್ಟು ಅವ್ರ ಪರಿಸ್ಥಿತಿ ಹೈರಾಣದ ಮಾಡಿಸ್ಕೊಡ್ತೇವೆ ರೀ. ಇನ್ನೊಂದು ಸರ್, ಅವ್ರಿಗೆ ಕೆಲವೊಂದು ರೇಷನ್ ಕಾರ್ಡ್ ತಂಬ ಆಗ್ತಾ ಇಲ್ಲ ಅಂತ, ಅದನ್ನ ಸರಿಪಡಿಸುವಂಥದ್ದು ನಿಮ್ಮ ಗ್ರಾಮ ನೀವೇನು ನಿಮಗಾಗಿ ಕೇಳಬೇಕಿಲ್ಲ, ನಮ್ಮ ಊರ್ ಜನ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನೋಡ್ರಿ ಮೇಡಮ್ ಅವರ, ನಿಮಗಾಗಿ ಹೇಳಿ ಹೋಗ್ಬಹುದು ಹೊರತು ಪ್ರತಿ ಟೈಮ್ ಬಂದು ನಾವು ಮಾಡಕ್ಕಾಗಲ್ಲ. ಮೇಡಮ್ ಅವರ, ನಾ ಇನ್ನೊಂದು ಹೇಳ್ತೇನೆ, ಈಗ ಅವರು ಇಬ್ಬರು ಮಕ್ಕಳಾಗ ಅವ್ರಿಬ್ಬರು ಮಕ್ಕಳಿಗೇನು ಕೇಳಿ, ಈಗ ಅವ್ರದ್ದು 60 ವರ್ಷದಿಂದ ಆಗಲಿ, ಇವತ್ತಿನ ದಿನ ರೇಷನ್ ಕಾರ್ಡ್ ಆಗಲಿ ಮಾಡಿಸಿ ತಂದು ಅವ್ರವ್ರ ಮನೆಗೆ ತಂದು ಮುಟ್ಸಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಂಬ ನೋಡ್ರಿ ಸರ, ಅವ್ರದ್ದು ತಂಬೆ ಬರಲಾಗ್ಯದ. ನೆಕ್ಸ್ಟ್ ಇನ್ನೊಂದು ವಯಸ್ಸಾದಾಗ ತಂಬ ಬರಲ್ರಿ. ಇನ್ನೊಂದ್ರಿ ಕಣ್ಣಿಂದ ತೋರ್ಬೇಕಾದ್ರೂ ಅದಕ್ಕೆ ಬರಲ್ಲ, OTP ಮೇ ಬರ್ತಾ, ಅವ್ರ ಆಧಾರ್ ಕಾರ್ಡಿಗೆ ನಂಬರ್ಗೆ ಆ ಮೊಬೈಲ್ ನಂಬರ್ ಲಿಂಕ್ ಇದ್ದ ನಂಬರ್ ಇಲ್ರಿ. ಇನ್ನೊಂದು ಅವ್ರೇನಿಲ್ರಿ, ಯಾರಾದ್ರೆ ಒಬ್ಬರು ಮಗಂದು ಈಗ ಅದು ನಂಬರ್ಗೆ ಲಿಂಕ್ ಮಾಡಿಸಿ ಅದೇ OTP ಮ್ಯಾಗ ಅವ್ರಿಗೆ ಬರಂಗ್ ಮಾಡಿಸ್ತೀನಿ. ಆಮೇಲೆ ಒಬ್ಬರದ್ದು ವೃದ್ಧಾಪ್ಯ ವೇತನ ಇಲ್ಲ ಅಂತ ನೋಡಿ ಸರ್, ನಮ್ಮಲ್ಲಿ 500 ಮಂದಿ ಮಾಡಿಸ್ಕೊಟ್ಟಿನಿ. ಇಲ್ಲಿ ಬ್ಯಾಡ್ರಿ, ಹಳಿ ಊರಾಗ ಹೋಗಿ ಕೇಳಂದ್ರು ಕೇಳಂದ್ರಿ 500 ಮಂದಿದು ಒಂದೇ ₹1 ಹಿಂಗೆ ಯಾರನ್ನೂ ನಮ್ಮ ಬದ್ದಲ್ಲ ಮಾತಾಡಪ್ಪಿಲ್ಲ. 500 ಮಂದಿದು ಮಾಡಿಸ್ಕೊಟ್ಟಿನಿ. ಅವ್ರಿಗೆ ಮನೇನು ಅದೇನು ಬಿಡ್ರಿ, ಅವರು ನಮಗೆ ಎತ್ತಿ ಹಿಡ್ದಾರ, ಅವರು ನಮಗೆ ನೋಡ್ಯಾರ. ನಾವೊಂದು ಮೆಂಬರ್ ಆಗಬೇಕು, ಬಡತನ ಪರಿಸ್ಥಿತಿದ ಮೆಂಬರ್ ಆಗಬೇಕಾದ್ರೆ ಇವರೆಲ್ಲರ ಸಹಾಯದಿಂದ ಆಗಿದೆ ಹೊರತಾಗಿ ನಾವೇನು ಅಂತರ್ಲಿ ಏನಾಗಿಲ್ಲ ರೀ. ಎಲ್ಲರ ಸಹಾಯ ಅದ, ಎಲ್ಲರ ಸಹಕಾರ ಅದ. ನೀವು ಹೇಳೋದು ನಮ್ಮ 3 ಜನಕ್ಕೆ ಅದ್ರಿ, ನಾವು ಏನಾದರೂ ಮಾಡಿ ಅವ್ರಿಗೆ ಒಂದು ಮನೆ ಮಾಡಿಸ್ಕೊಳ್ತೀವಿ. ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಲಬುರಗಿ ಜಿಲ್ಲೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕೋರ್ಟ್ ಹಾಗೂ ರಾಜ್ಯ ಪ್ರಜಾಪ್ರತಿನಿಧಿ ನ್ಯಾಯಾಲಯ 2 ನ್ಯಾಯಾಲಯಗಳು ತನಿಖೆ ನಡೆಸಲು ಅನುಮತಿ ನೀಡಿದ್ದು ಅವರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಇದೇ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೆ ಏನು ಎಫ್ಐಆರ್ ಆಗಿದೆಯಾ ಅಥವಾ ಆರೋಪವಿದೆಯಾ ಇದ್ರೆ ನಾನು ರಾಜೀನಾಮೆ ಕೊಡುತ್ತಿದ್ದೆ ಎಂದು ವಿಧಾನಸೌಧ ಒಳಗೆ ಮತ್ತು ಹೊರಗೂ ಹಲವು ಬಾರಿ ಹೇಳಿದ್ದಾರೆ. ಆದರೆ ಇವಾಗ ಅವರ ಮೇಲೆ ಆರೋಪವಿದೆ, ಎಫ್ಐಆರ್ ಆಗಿದೆ, 2 ನ್ಯಾಯಾಲಯಗಳ ಜಜ್ಮೆಂಟ್ ಇದೆ. ಇಷ್ಟಾದ್ರೂ ನಾನೇನು ತಪ್ಪು ಮಾಡಿದ್ನಾ ಅಂತ
ಕೇಳುತ್ತಿದ್ದಾರೆ. 2 ಸೈಟ್ಗಳ ಬದಲಿಗೆ 14 ಸೈಟ್ ತೆಗೆದುಕೊಂಡಿದ್ದು ಇದಕ್ಕಿಂತ ತಪ್ಪು ಬೇಕಾ? ಹಾಗಾಗಿ ನಿಮಗೇನಾದ್ರೂ ಆತ್ಮಸಾಕ್ಷಿ ನೈತಿಕತೆ ಇದ್ರೆ ದಯಮಾಡಿ ಮೊದಲು ರಾಜೀನಾಮೆ ಕೊಡಿ. ತಪ್ಪೇ ಮಾಡಿಲ್ಲ ಅಂದ್ರೆ ನೀವು ಯಾಕೆ 14 ಸೈಟ್ ವಾಪಸ್ ಯಾಕೆ ಮಾಡಿದ್ದೀರಾ ಎಂದು ಮಾಧ್ಯಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ಎಂದು ಹೇಳಿದ್ರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ NKS TV4 ನ್ಯೂಸ್ ಕಲಬುರಗಿ. ನನ್ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಅವರೇ ಇವತ್ತು ಸಂವಿಧಾನಕ್ಕೆ, ನ್ಯಾಯಾಲಯಕ್ಕೆ ಅಪಮಾನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮತ್ತು ರಾಜ್ಯದ ಪ್ರಜಾಪ್ರತಿನಿಧಿ ನ್ಯಾಯಾಲಯ 2 ನ್ಯಾಯಾಲಯಗಳು ತನಿಖೆಯನ್ನ ನಡೆಸಬೇಕು, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ, 2 ಸೈಟ್ಗಳನ್ನ ತೆಗೆದುಕೊಳ್ಳೋ ಜಾಗದಲ್ಲಿ 14 ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಸೈಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಹೊರಗಿನವರಲ್ಲ, ಒಳಗಿನವರು, ಅಂದ್ರೆ ಅವ್ರ ಕುಟುಂಬದವರೇನೆ, ಅವ್ರ ಪತ್ನಿಯವರೇ ತೆಗೆದುಕೊಂಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಹಾಗಾಗಿ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ತನಿಖೆಗೆ ಅಂತ 2 ನ್ಯಾಯಾಲಯಗಳು ಹೇಳಿದ್ದಾರೆ. ಮತ್ತೆ FIR ಆಯ್ತು ಅವ್ರ ಮೇಲೆ. ಯಾವ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೆ ಏನು FIR ಆಗಿದೆಯಾ, ನನ್ನ ಮೇಲೆ ಏನು ಆರೋಪ ಇದೆಯಾ, ಇದ್ದಿದ್ದನ್ನು ನಾನು ರಾಜೀನಾಮೆ ಕೊಡ್ತಿದ್ದೆ ಅಂತ ಅನೇಕ ಸರಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ನಿಮ್ಮ ಮೇಲೆ ಆರೋಪ ಇದೆ, FIR ಆಗಿದೆ, 2 ನ್ಯಾಯಾಲಯಗಳ ಜಡ್ಜಿಮೆಂಟ್ ಇದೆ. ಇಷ್ಟಾದ ಮೇಲೂ ಕೂಡ ಇವರು ಹೇಳ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದ್ದೀನಾ ಅಂತ ಹೇಳ್ತಾ ಇದ್ದಾರೆ. ತಪ್ಪಲ್ಲದೆ ಇನ್ನೇನು ಮಾಡಿದ್ದೀರಾ? ನಿಮ್ಮ ಮೇಲೆ FIR ಆಗಿದೆ, ಎಂಕ್ವೈರಿಗೆ ಆರ್ಡರ್ ಆಗಿದೆ. ತಪ್ಪು, ವಿಪರೀತ ತಪ್ಪು ಮಾಡಿದ್ದೀರಾ. ಅಷ್ಟೇ ಅಲ್ಲ, ನೀವು ತಪ್ಪು ಮಾಡಿದ್ದೀರಿ ಅನ್ನಕ್ಕೆ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರಾ. ಇದಕ್ಕಿಂತ ಬೇಕಾ? ಹಾಗಾಗಿ ನಿಮಗೇನಾದ್ರು ಆತ್ಮಸಾಕ್ಷಿ ಇದ್ರೆ, ನಿಮಗೇನಾದ್ರು ನೈತಿಕತೆ ಇದ್ರೆ, ನಿಮಗೇನಾದ್ರು ಆತ್ಮ ಸಂವೇದನೆ ಇದ್ರೆ, ಆತ್ಮ ಸಾಕ್ಷಾತ್ಕಾರ ಅನ್ನೋದೇನಾದ್ರು ನಿಮ್ಗೆ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಪ್ಪೇ ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮ ಮೇಲೆ ತನಿಖೆಗೆ ಯಾಕೆ ಆದೇಶ ಮಾಡಿತು? 2 ನ್ಯಾಯಾಲಯಗಳು ಆದೇಶ ಮಾಡಿದ್ದಾವೆ. ಮಾಧ್ಯಮದಲ್ಲಿ ತಿಂಗಳಾನುಗಟ್ಟಲೆಯಿಂದ ಬರ್ತಾ ಇದೆ. ಅನ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಯಾಕೆ? ನೀವು ತಪ್ಪು ಮಾಡಿದ ಕಾರಣಕ್ಕೋಸ್ಕರ ನಿಮಗೆ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ. ಯು ಆರ್ ಫೇಸ್ಲೆಸ್ ನೌ. ರಾಜ್ಯದ 6.5 ಕೋಟಿ ಜನರ ಎದುರುಗಡೆ ನೀವು ಮುಖ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಅಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದ್ದೀರಾ. ಮತ್ತೆ ಆತ್ಮಸಾಕ್ಷಿಯ ಮಾತಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಕಾಣಿಸುತ್ತೆ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ವಿತ್ ಇನ್ವಿಟೆಡ್ ಕಾಮಾ ಅಂಡರ್ಲೈನ್. ಹಂಗಾದ್ರೆ ನೀವು ನ್ಯಾಯಾಲಯಗಳು ಹೇಳಿರೋದನ್ನ ತಪ್ಪು ಅಂತ ಹೇಳ್ತೀರಾ? ನಿಮಗೆ ಆತ್ಮಸಾಕ್ಷಾತ್ಕಾರ, ಆತ್ಮಸಾಕ್ಷಿ ಅಂತ ಹೇಳಿದಿರಿ. ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ? ಹಂಗಾದ್ರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದೀರಾ. ಅಂದ್ರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ? ಈ ಪ್ರಶ್ನೆಗಳನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸ್ತೇನೆ.
ಮೂರು ತಪ್ಪು ಅವ್ರ ಜೀವನದಲ್ಲಿ ನಾನು ಇದ್ ಮಾಡ್ಕೊಂಡಂಗೆ ಇದೇ ಕೆಲವೇ ವರ್ಷಗಳಲ್ಲಿ, ಎರಡಂತೂ ಈ ಒಂದು 15-20 ಒಂದ್ 2-3 ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಮೊದಲನೇದು ಟ್ಯೂಬ್ಲೈಟ್ ವಾಚ್ ಅನ್ನ ವಾಪಸ್ ಕೊಟ್ಟರು. ಕಾಂಗ್ರೆಸ್ಸಿನ ಹೈಕಮಾಂಡ್ ಇಟ್ ಈಸ್ ಹಲ್ಲು ಇಲ್ಲದ ಹೈಕಮಾಂಡ್. ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ ಹಲ್ಲು ಇಲ್ಲದ ಹೈಕಮಾಂಡ್. ಅದು ತಗೊಳ್ಳಿ ರಾಜೀನಾಮೆನ, ಏನೋ ಒಂದ್ ಸಣ್ಣದಿದಾದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರಲ್ಲ, ತೆಗೆದುಕೊಳ್ಳಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಂಥ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. 14 ಸೈಟ್ ಕೋರ್ಟ್ ಹೇಳಿದೆ, ಆದ್ರೆ ಒಂದು ಸ್ಟೇಟ್ಮೆಂಟ್ ಇಲ್ಲ. ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದೆ. ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಹಸುಗಳನ್ನ. ಸಾವರ್ಕರ್ ಆ ರೀತಿಯ ಸಂಸ್ಕೃತಿಯಿಂದ ಬಂದಂತವ್ರು. ಸಾವರ್ಕರ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಾವರ್ಕರ್ ಮಾಡಿದಂತ ಸ್ವಾತಂತ್ರ್ಯ ಆಂದೋಲನ ಇಡೀ ಜಗತ್ತೇ ಮೆಚ್ಕೊಂಡಿತ್ತು. ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು. ನಮ್ಮ ಇಂಡಿಯನ್ ಕೋರ್ಟ್ ಅಲ್ಲ, ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು. ಅಂತ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಾಡ್ತಾ ಇದ್ರಲ್ಲ, ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇವರ ಬಗ್ಗೆ ಒಂದು ಚೂರ್ನು ಗೌರವ ಇಲ್ಲ. ದಿನೇಶ್ ಗುಂಡೂರಾವ್ ಅವರಿಗೆ ಮತಿಭ್ರಮಣೆಯಾಗಿರ್ಬೇಕು, ಬಹುಶಃ ಮತಿಭ್ರಮಣೆಯಾಗಿರ್ಬೇಕು ದಿನೇಶ್ ಗುಂಡೂರಾವ್ ಅವರಿಗೆ. ಹಾಗಾಗಿ ಸಾವರ್ಕರ್ ಅವರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ, ಬೇಕಾದ್ರೆ ಬರ್ಲಿ ಅವರು. ಸಾವರ್ಕರ್ ಎಂತ ಹೋರಾಟವನ್ನ ಮಾಡ್ತಿದ್ರು, ಎಂತ ಸಂಘಟನೆಯನ್ನ ಇಡೀ ದೇಶದಲ್ಲಿ, ಇಂಗ್ಲೆಂಡ್ ನಲ್ಲೂ ಕೂಡ ಸಾವರ್ಕರ್ ಇಂಗ್ಲೆಂಡ್ಗೆ ಹೋಗಿ ಸಂಘಟನೆಯನ್ನ ಕಟ್ಟಿದ್ರು. ಇದೆಲ್ಲವನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಸಾವರ್ಕರ್ ಅವ್ರ ಬಗ್ಗೆ ಈ ರೀತಿ ಅವಹೇಳನವನ್ನ ಮಾಡೋದು ದಿನೇಶ್ ಗುಂಡೂರಾವ್ ಅವರಿಗೆ ಶೋಭೆ ತರೋದಲ್ಲ. ಕಲಘಟಕಿ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿರಾಜ ಹಿರೇಗೌಡ್ರ ವಿರುದ್ಧ ಅವ್ಯವಹಾರ ಕುರಿತು ಸಂಪೂರ್ಣ ತನಿಖೆ. ಕಲಘಟಕಿ ತಾಲೂಕಾ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿರಾಜ ಹಿರೇಗೌಡ್ರವರ ಅವ್ಯವಹಾರ ಕುರಿತು ಸಂಪೂರ್ಣ ತನಿಖೆ ಮಾಡುವವರೆಗೂ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿ ಎದುರುಗಡೆ ದಿನಾಂಕ 20/9/2024 ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು. ಚಂದ್ರಗೌಡ ಶಂಕರಗೌಡ ಪಾಟೀಲ್ ಆಗ್ರಹ 2020-24 ವರೆಗಿನ ಅವಧಿಯಲ್ಲಿ ಜೆಜೆಎಂ ಹಣವನ್ನ ಇತರೆ ಉದ್ದೇಶಕ್ಕಾಗಿ ಹಣ ತೆಗೆದಿರುವುದು ಕುರಿತು ತನಿಖೆಯಾಗಬೇಕು. ನಿಧಿ ಒಂದರಲ್ಲಿ ಸುಮಾರು ಲಕ್ಷಗಟ್ಟಲೆ ವಿದ್ಯುತ್ ನೀರು ಸಾಮಗ್ರಿಗಳಿಗೆ ಖರ್ಚು ಮಾಡಲಾಗಿದೆ. ಅದರ ವಿವರ ನೀಡುವುದು. 15ನೇ ಹಣಕಾಸಿನಲ್ಲಿ ಅಂದಾಜು 1,40,00,000 ರೂಪಾಯಿಗಳವರೆಗೂ ನೀರು ಮತ್ತು ವಿದ್ಯುತ್ ಸಾಮಗ್ರಿಗಳಿಗೆ ಮೊಟ್ಟೆ ಖರ್ಚು ತೋರಿಸಲಾಗಿದೆ. ಆದರೆ ಸದರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಂಡಿರುವುದಿಲ್ಲ. SC/ST ಅಭಿವೃದ್ಧಿ ಹಣವನ್ನ ಹಾಗೂ ಅಂಗವಿಕಲರ ಅನುದಾನವನ್ನ ಸಹ ದುರುಪಯೋಗ ಮಾಡಿರುತ್ತಾರೆ. ಹೆಚ್ಚುವರಿ ಅನುದಾನ ರೂಪಾಯಿ 32 ಲಕ್ಷಗಳ ಹಣ ಯಾವಾಗ ಬಂದಿರುತ್ತದೆ ಹಾಗೂ ಆದ್ದರಿಂದ ಕೈಗೊಂಡ ಯೋಜನೆ ಈ ಮೊತ್ತವು ಯಾವ ಅನುದಾನದಲ್ಲಿ ಹಾಗೂ ಯಾವಾಗ ಬಂದಿರುತ್ತದೆ ಇದರ ಸರ್ಕಾರದ ಆದೇಶವನ್ನ ಪೂರೈಸಬೇಕು ಹಾಗೂ ಇದರಲ್ಲಿ ಯಾವುದೇ ಕಾಮಗಾರಿ ಆಗಿರುವುದಿಲ್ಲ. MGNREGA ಯೋಜನೆಯಲ್ಲಿ ಕೈಗೊಂಡ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗಿರುತ್ತದೆ. ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಈಗೆಲ್ಲ ಕಾಮಗಾರಿಗಳಿಗೆ GPS ಆಗಿರುವುದಿಲ್ಲ ಅಂತ ಕಂಡು ಬರುತ್ತದೆ ಹಾಗೂ ಎಲ್ಲ ಕಾಮಗಾರಿಗಳನ್ನ ಬಿಲ್ಗಳನ್ನ ಪೂರೈಸಬೇಕು. ಈ ಎಲ್ಲ ಕಾಮಗಾರಿಗಳಿಗೆ ಸಮರ್ಪಕ ಉತ್ತರ ಕೊಡಬೇಕು. ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದಕ್ಕೆ 7 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕೀಲಿ ಹಾಕುವ ಸಂದರ್ಭವೂ ಬರುತ್ತದೆ. ಈ ಎಲ್ಲ ಕಾಮಗಾರಿಯನ್ನ ತನಿಖೆಯನ್ನ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡುತ್ತಿದ್ದು ಇದರಿಂದ ನಮಗೆ ಹಾಗೂ ನನ್ನ ಕುಟುಂಬಕ್ಕೆ ಸಾರ್ವಜನಿಕರಿಗೆ ಏನಾದರೂ ಜೀವಹಾನಿ ಉಂಟಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ಎಂದು ದೂರಿನಲ್ಲಿ ಸಲ್ಲಿಸಿ ಆಗ್ರಹಿಸಿದ್ರು ಚಂದ್ರಗೌಡ ಶಂಕರಗೌಡ ಪಾಟೀಲ್. ವಿನಾಯಕ ಕುರ್ತಕೋಟಿ, NKS TV4 ನ್ಯೂಸ್, ಹುಬ್ಬಳ್ಳಿ. ನಾವು ಕಲಘಟಗಿ ತಾಲೂಕಿನಲ್ಲಿ ದಾಸ್ತಿಕೊಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿರಾಜ ಹಿರೇಗೌಡರ ಅವ್ಯವಹಾರ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಲೂಕಿನಲ್ಲಿ ಕುರಿತು ಸಂಪೂರ್ಣ ತನಿಖೆ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ನೌಕರಿಯಿಂದ ವಜಾ ಮಾಡಬೇಕು ಮತ್ತು ಕಾನೂನು ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ನೌಕರಿಯಿಂದ ವಜಾ ಮಾಡ್ಬೇಕಂತ ಹೇಳಿ
ನಾವು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಹಾಗೂ ದಾಸನಕೊಪ್ಪದ ಯಾವತ್ತು ಗ್ರಾಮಸ್ಥರು ಮಹಿಳೆಯರು ಅಹೋರಾತ್ರಿ ಧರಣಿ 12 ದಿವಸಕ್ಕೆ ಕಾರ್ಯಗತಿ 12 ದಿವಸಕ್ಕೆ ಅಹೋರಾತ್ರಿ ಧರಣಿ ಇಟ್ಟು ನಿರಂತರ ಅನ್ನಪ್ರಸಾದ ದಿವಸಕ್ಕೊಂಥರ ಹಣ್ಣು ಪ್ರಸಾದ ಮುಖಾಂತರ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡತಕ್ಕಂಥ ಅವ್ರನ್ನ ಫೋಟೋ ಇಟ್ಕೊಂಡು ಎಲ್ಲ ಶರಣರ ಫೋಟೋ ಇಟ್ಕೊಂಡು ಧರಣಿ ಸತ್ಯಾಗ್ರಹ 12ನೇ ದಿನಕ್ಕೆ ಅಹೋರಾತ್ರಿ ಕಾರ್ಯಗತಿ. ನಾವು ಧರಣಿ ಕುಂತು ಸಾಲು ಫಸ್ಟ್ ಅಧಿಕಾರಿ ಬಂದವರು ಅಂದ್ರೆ ಮಾನ್ಯ ಶ್ರೀ ಕೋಚುರಿ ಸಾಹೇಬರು ನಮ್ಮ ಸರ್ಕಾರ ಕೊಟ್ಟಾವು. ಯಾಕೆ ಕೊಟ್ಟರು ಅಂದ್ರೆ ಅವ್ರ ತಕ್ಷಣ ಗ್ರಾಮಕ್ಕೆ ಬಂದು ಏನಪ್ಪ ಯಾಕೆ ಅಂತ ಏನು ಕಾರಣ ಅಂತ ಹೇಳಿ ವಿಷಯ ಹೇಳಿದೆ. ಮತ್ತು ಆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, ಈ ಭ್ರಷ್ಟಾಚಾರದ ಹೋರಾಟಕ್ಕೆ ನಮ್ಗೆ ಸಪೋರ್ಟ್ ಅಂತ ತಿಳ್ಕೊಂಡು ಆಗಿದ್ದಾಗ ತಕ್ಷಣ SP ಸಾಹೇಬ್ರಿಗೆ CO ಸಾಹೇಬ್ರಿಗೆ ಮೆಸೇಜ್ ಪಾಸ್ ಮಾಡಿದ್ರು. ಅಂದ್ರೆ ಈ ಸಂದರ್ಭದಲ್ಲಿ ಅವ್ರು ನಡೆಸಬೇಕಾಗಿದೆ. 2ನೇ ದಿವಸ ಧರಣಿ ಕುಂತರು ಕಾರ್ಯನಿರ್ವಹಣಾಧಿಕಾರಿ ಬರಲಿಲ್ಲ. ಒಬ್ಬ ಜವಾಬ್ದಾರಿ ಕಾರ್ಯನಿರ್ವಹಣಾಧಿಕಾರಿಗೆ ನಮ್ಗೆ ಜಿಟ್ ಕೊಡಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಧರಣಿ ಮುಂದೆ ನಾನು ಅವ್ರಿಗೆ ಏನು ಹೇಳಿದೆ, 4 ವರ್ಷದಿಂದ ಗ್ರಾಮ ಸಭೆ ಆಗಿಲ್ಲ, ವಾರ್ಡ್ ಸಭೆ ಆಗಿಲ್ಲ, ಮತ್ತು 28 ಇಲಾಖೆ ಅನುದಾನಗಳು ಬರುವುದು ನಮ್ಮ ದಾಸನಕೊಪ್ಪ ಗ್ರಾಮಕ್ಕೆ ಹಿಡಿದಿಲ್ಲ. ಅಭಿವೃದ್ಧಿಯಿಂದ ನಾವು ವಂಚನೆಗೊಂಡಿವಿ, ದಯಮಾಡಿ ನೀವು ತಕ್ಷಣ ಸ್ಪಂದಿಸಿರಿ ಅಂತ ಹೇಳಿದ್ರೆ ನಮಗೆ ಗ್ರಾಮ ಪಂಚಾಯತಿ ಸಂಬಂಧ ಇಲ್ಲ ಮತ್ತು ಗ್ರಾಮ ಸಭೆನೂ ಸಂಬಂಧ ಇಲ್ಲ ಅಂತ ಉತ್ತರ ಕೊಟ್ಟರು. ಅದೇ ವೇದಿಕೆ ಮುಖಾಂತರ ನಾನು ಮತ್ತೆ ಅವರೊಂದು ಫೋನ್ ಮಾಡಿದೆ, ನಾನು ಧಾರವಾಡ ಭೇಟಿ ನೀಡಿದ್ದೀನಿ, ಅದಕ್ಕೆ ಬರೋಕ್ಕಾಗೋದಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ. ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇರೋದು 28 ಪಂಚಾಯತಿಗೆ ನಮ್ಮ ತಾಲೂಕು ಪಂಚಾಯತಿಗೆ ಸಂಬಂಧ ಇಲ್ಲ ಅನ್ನೋದು ಧರಣಿ ಮುಖಾಂತರ ಕುಂದಿರ್ತೀನಿ. ಅವ್ರು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಧರಣಿ ಭೇಟಿ ಕೊಟ್ಟಾಗ ನೀವು ರುಚಿ ಉಂಟೀನಿ ಅಂತ ಹೇಳಿದ್ದೆ. ನೀನು ಮನಗಂಡರು ಹೊರತಾಗಿ ನಾ ಮಾನ್ಯ CEO ಸಾಹೇಬ್ ಭೇಟಿ ಆದ ಕೊಟ್ಟರು. ಒಬ್ಬ ಕಾರ್ಯನಿರ್ವಹಣಾಧಿಕಾರನು ಬ್ರಹ್ಮಾಂಡ ಭ್ರಷ್ಟಾಚಾರದಾಗ ಅದಕ್ಕೆ ಅವನ ವಿಸಿಟ್ ಕೊಡಕ್ತಾರಿಲ್ಲ. ಯಾಕಂದ್ರೆ ನಮ್ಮ ಸಂಬಂಧ ಇಲ್ಲ ಅಂದ್ರೆ ತಾಲೂಕು ಪಂಚಾಯತಿ ಒಳಗೆ ಡೆಡ್ ಸ್ಟಾಕ್ ಬುಕ್ಕು ಪರಿಶೀಲನೆ ಯಾಕೆ ಮಾಡಲಿಲ್ಲ? ಡೆಡ್ ಸ್ಟಾಕು ಸ್ಟಾಕ್ ಬುಕ್ಕು ಪರಿಶೀಲನೆ ಮಾಡಿದಾಗ ನಿಜವಾದ ಹಗರಣಗಳ ಬಯಲು ಬರ್ತಾವ. ಈಗಿನ ವಿಡಿಯೋ ಬಂದಾರಲ್ಲ ಹಿಂಗೆ ಹಗರಣಾಗಿದೆ ಅಂತ ಹೇಳಿದ್ರು. ಈ ಅವ್ರು ಹೇಳ್ತಾರಂದ್ರೆ ನಾವು ನಮಗೆಲ್ಲೂ ಪೂರ ಚಾಲ ಪೂರ ಕೊಟ್ಟಿಲ್ಲ, ಚಾಲ ಕೊಡೋದಲ್ಲ ಅಂತ ಅವ್ರು ಹೇಳ್ತಾರೆ. ಉಪಾಧ್ಯಕ್ಷರೇ ಭಾಳ ಕನ್ಫ್ಯೂಸ್ ಮಾಡ್ಕೊಳಕತ್ತೀರಿ. ಈಗಿನ ವಿಡಿಯೋ ಏನು ಹೇಳಿದ್ರು, ಹಗರಣ ಆಗಿದೆ ಅಂತ ಹೇಳಿದ್ರು, ಅಥವಾ ಗ್ರಾಮ ಸಭೆ ಒಂದು ನಡೆಸ್ಬೇಕಂತ ಹೇಳಿದ್ರು ಅವರು. ನಾವು ಹೊಸದಾಗಿ ಬಂದಿಂದ ಏನು ಹಗರಣ ಆಗೈತೆ ತನಿಖೆ ಆಗುತ್ತೆ, ನಮ್ಗೆ ಇದ್ರೊಳಗೆ ದೋಷ ಮಾಡೋದು ನಮ್ಗೆ ಚಾರ್ಜ್ ಕೊಡ್ತಿಲ್ಲ, ಮತ್ತು ನಮಗೂ ತುರ್ದಿನ ಚಾರ್ಜ್ ವಹಿಸಲ್ಲ. ಗ್ರಾಮ ಸಭೆನಾಗಿಲ್ಲ, ವಾರ್ಡ್ ಸಭೆ ಟರಾವ್ ಬರೋದಿಲ್ಲ, ನಾನು ಹೇಳ್ರಿ ಅಂದ್ರೆ ನಾ ಕಾನೂನು ಪ್ರಕಾರ ಮಾಡ್ತೇನೆ. ಈಗ ನಮ್ಮ ಈ ವಾರ್ಡ್ ಸಭೆ ಕರಿಬೇಕು ಅಂತ ಕೊಡೋದಷ್ಟೇ ಅಲ್ಲ. ಶಾಸಕರ ಗಮನಕ್ಕೂ ಬಂದಿಲ್ಲ ನಾವು. ಆಮೇಲೆ ನಿಮ್ಮ ಸರ್ ಕಣ್ಣು ಕೂತಿದ್ರೆ ನಾವು ಮಾಧ್ಯಮ ಮುಖಾಂತರ ಈಗ ಅನೇಕ ಪತ್ರಿಕೆ ಒಳಗೆ ಎಲ್ಲ ಕಡಿದೀವಿ. ಅಲ್ಲ, ಈಗ ನಾವು ಅನೇಕ ಸಂದರ್ಭದಲ್ಲಿ ಶಾಸಕ ಚಾಟಿ ವಿಚಾರಕರೇ ಸ್ಪಷ್ಟತೆ ಇಲ್ಲ. ಯಾವುದೇ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರೆ ನೀವು ಒಬ್ಬ ಅಧಿಕಾರಿ PDO ಬಗ್ಗೆ ಅಂದ್ರೆ ಗೊತ್ತಿಲ್ಲ ರೀ ಸಿಗ್ತಾರ. ಆದ್ರೆ ನಾವು ಮಾನ್ಯ ಶಾಸಕರಲ್ಲಿ ತಿಳುವಂತಿಲ್ಲ. ಅವ್ರದ್ದು ವಿದ್ಯುತ್ ಕೊಡುವಂಥ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರೋದಿಲ್ಲ. ಅವರು ಅದನ್ನು ತಿಳ್ಕೊಳ್ಬೇಕು. ಅವ್ರಿಗೆ ಶಾಸಕರಲ್ಲಿ ಅದನ್ನು ಬರೋಣ ಇಲ್ಲ, ಪ್ರಶ್ನೆನೂ ಇಲ್ಲ. ಆಯ್ತು ಸರ್, ಜವಾಬ್ದಾರಿ ಇಲ್ಲ. ಸಂದೇಶ ಕಳಿಸಿ ಧರಣಿ ಕೊಟ್ಟು ನಮ್ಮ ಗ್ರಾಮ ಪಂಚಾಯತ್ ಒಳಗೆ ಇಷ್ಟು ಹಗರಣಗಳು ನಡೆದವು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಳಗೆ ಒಂದು 3 ಮಂದಿ ನಮ್ಮ ಸದಸ್ಯ ಕಲಬುರಗಿಯ ಕೋಟೆಗೆ DC ಭೇಟಿ, ಫೆನ್ಸಿಂಗ್ ಮಾಡುವಂತೆ ಸೂಚನೆ ನೀಡಿದರು. ಕಲಬುರಗಿ ಕೋಟೆಗೆ DC ಭೇಟಿ, ಫೆನ್ಸಿಂಗ್ ಮಾಡುವಂತೆ ಸೂಚನೆ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತಾರ್ನಮ್ ಅವರು ಗುರುವಾರ ಕಲಬುರಗಿ ಮಹಾನಗರ ಪಾಲಿಕೆಯ
ಮಹಾಪೌರರಾದ ಯಲ್ಲಪ್ಪ ಎಸ್ ನಾಯಕುಡಿ ಅವರೊಂದಿಗೆ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಕೋಟೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಸಂರಕ್ಷಣೆ ಕಾರ್ಯ ಪರಿಶೀಲಿಸಿದರು. ಕಲಬುರಗಿ ಕೋಟೆ ಸುತ್ತ ಸುಮಾರು 7 ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಸಂರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ಕೋಟೆ ಸುತ್ತ ಕಂದಕದಲ್ಲಿದ್ದ ಹೂಳು ತೆಗೆದಿರುವುದರಿಂದ ಹೊಸ ನೀರು ಸೇರಿಕೊಂಡಿದೆ. ಮೀನು ಕೃಷಿ ಕೈಗೊಳ್ಳುವಂತೆ ಸಲಹೆ ನೀಡಿದ ಅವರು ಕೂಡಲೇ ಕೋಟೆ ಸುತ್ತ ಫೆನ್ಸಿಂಗ್ ಕಾರ್ಯ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇನ್ನು ಕೋಟೆಯೊಳಗೆ KKRDBಯ 70 ಲಕ್ಷ ಅನುದಾನದಲ್ಲಿ ನವೀಕರಿಸಿದ ಕಲ್ಯಾಣಿ ಮತ್ತು RO ಪ್ಲಾಂಟ್ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ವಹಣೆ ಮಾಡುವಂತೆ ಸೂಚಿಸಿದರು. ಶಹಬಜಾರ್ ಪ್ರದೇಶದ ಮಹಾದೇವನಗರದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿದ ಕಲ್ಯಾಣಿ ಕಾಮಗಾರಿಯನ್ನು ವೀಕ್ಷಿಸಿದರು. ಇನ್ನು ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ L&T ಕಂಪನಿಯಿಂದ ಕೈಗೊಂಡಿರುವ OHT ಕಾಮಗಾರಿ ವೀಕ್ಷಿಸಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಮತ್ತು ಕಾಮಗಾರಿ ವೇಳೆ ವೇಗ ಹೆಚ್ಚಿಸುವಂತೆ ಸೂಚಿಸಿ ಈಗಾಗಲೇ ಕೈಗೊಂಡಿರುವ 12ರಲ್ಲಿ 5 ಕಾಮಗಾರಿ ಬೇಗ ಮುಗಿಸಿದ್ದಲ್ಲಿ ಬರುವ ನವೆಂಬರ್ 1ರಂದು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಶೌಚಾಲಯ ಕಾಮಗಾರಿ ವೀಕ್ಷಣೆ. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರಹಂ ಅವರು ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 15ನೇ ಹಣಕಾಸಿನ 2.49 ಕೋಟಿ ರೂಪಾಯಿ ಅನುದಾನದ ಅಡಿ ಕೈಗೆತ್ತಿಕೊಂಡಿರುವ 10 ಮಹತ್ವಾಕಾಂಕ್ಷೆಯ ಶೌಚಾಲಯ ಕಾಮಗಾರಿ ಪೈಕಿ ಸಿಟಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲಾಗುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ದೇವಿದಾಸ್, ಉಪ ಆಯುಕ್ತ RP ಜಾಧವ್, L&T ಕಂಪನಿಯ ಸಂಸದ ರಾಜನ್ ಸೇರಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಬಂದರವಾಡ ತೆಗ್ಗೆಳ್ಳಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಅವ್ವಣ್ಣ ಮ್ಯಾಕೇರಿಯವರು ಅಫ್ಜಲ್ಪುರದಲ್ಲಿ ಆರೋಪಿಸಿದರು. ಬಂದರವಾಡ ತೆಗ್ಗಳ್ಳಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ, ಅವ್ವಣ್ಣ ಮ್ಯಾಕೇರಿ ಆರೋಪ. ಅಫ್ಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದಿಂದ ತೆಗ್ಗೆಹಳ್ಳಿ ಶಿರಸಗಿ ಗ್ರಾಮದವರೆಗೆ KKRDB ಅನುದಾನದಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ರಾಜ್ಯ ಬಿಜೆಪಿ OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಸದರಿ ರಸ್ತೆಗೆ ಅಂದಾಜು ಪಟ್ಟಿಯಂತೆ ಪೂರ್ಣ ಪ್ರಮಾಣದಲ್ಲಿ ಜಲ್ಲಿ ಹಾಕಿ ಶುದ್ಧೀಕರಣ ಮಾಡದೆ ಡಾಂಬರೀಕರಣ ಮಾಡುತ್ತಿದ್ದು, ಡಾಂಬರು ಕೇವಲ 1 ಇಂಚು ಹಾಕಲಾಗಿದ್ದು ಸಂಪೂರ್ಣ ಕಳಪೆಯಾಗಿದೆ ಎಂದರು. ಅಷ್ಟೇ ಅಲ್ಲದೆ ಕೈಯಿಂದ ಆಗಿದರೆ ರಸ್ತೆಗೆ ಹಾಕಿದ ಡಾಂಬರು ಮಿಶ್ರಿತದಲ್ಲೇ ಜಲ್ಲೆ ಕಿತ್ತುಕೊಂಡು ಬರುತ್ತದೆ. ಈಗಾಗಲೇ ಹಿಂದೆ 1 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದ್ದು ಅಲ್ಲಲ್ಲಿ ಗುಂಡಿಗಳು ಈಗಾಗಲೇ ಬಿದ್ದಿವೆ. ಅದಕ್ಕಾಗಿ ಗುಂಡಿಗಳನ್ನ ಕಾಟಾಚಾರಕ್ಕಾಗಿ ಮುಚ್ಚಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಕೇವಲ ಕಾಟಾಚಾರಕ್ಕೆ ನಿರ್ಮಿಸಿ ಕಳಪೆ ಕಾಮಗಾರಿ ಮಾಡಿ ಅಭಿವೃದ್ಧಿ ಹೆಸರಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಸ್ಥಿತಿಗತಿ ಪರಿಶೀಲಿಸಿ ಅಂದಾಜು ಪಟ್ಟಿಯಂತೆ ಉತ್ತಮವಾಗಿ ಗುಣಮಟ್ಟದ ರೀತಿಯಲ್ಲಿ ಕಾಮಗಾರಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮಂಜುನಾಥ ಹಡ್ಪಾದ್, NKS TV4 ನ್ಯೂಸ್, ಕಲಬುರಗಿ. ಚಳ್ಳಕೆರೆಯಲ್ಲಿ JCBಯಿಂದ ರಸ್ತೆ ಬದಿಯಲ್ಲಿದ್ದ ಡಬ್ಬಿ ಅಂಗಡಿಗಳ ಎತ್ತಂಗಡಿ. JCBಯಿಂದ ರಸ್ತೆ ಬದಿಯಲ್ಲಿದ್ದ ಡಬ್ಬಿಗಳ ಎತ್ತಂಗಡಿ. ಅಕ್ರಮವಾಗಿ ರಸ್ತೆ ಬದಿಯಲ್ಲಿ ಡಬ್ಬಿಗಳನ್ನ ಇಟ್ಟುಕೊಂಡು ವ್ಯವಹರಿಸುವವರ ಮೇಲೆ ತಾಲೂಕು ಆಡಳಿತ ಮತ್ತು ನಗರಸಭೆ ವತಿಯಿಂದ ಡಬ್ಬಿ ತೆರವುಗೊಳಿಸಲಾಯಿತು. ಸುಮಾರು ದಿನಗಳಿಂದ ಸರ್ವಿಸ್ ರಸ್ತೆಯಲ್ಲಿ ಅಕ್ರಮವಾಗಿ ಡಬ್ಬಿ ಇಟ್ಟುಕೊಂಡು ವ್ಯವಹರಿಸುತ್ತಿದ್ರು. ಈ ಹಿನ್ನೆಲೆಯಲ್ಲಿ ಎಷ್ಟು ಬಾರಿ ತಾಲೂಕು ಆಡಳಿತ ಹಾಗೂ ನಗರಸಭೆ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಹಲವಾರು ಬಾರಿ ವಾರ್ನಿಂಗ್ ಮಾಡಿದ್ರೂ ಕೂಡ ಡಬ್ಬಿಯನ್ನ ಎತ್ತದೇ ಹಠ ಮಾಡಿ ಕುಂತಿರುವ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಸರ್ವಿಸ್ ರಸ್ತೆಯ ಮೇಲಿರುವ ಅಂಗಡಿಗಳನ್ನ ತೆರವುಗೊಳಿಸುವಲ್ಲಿ ತಾಲೂಕು ಆಡಳಿತ ಯಶಸ್ವಿಯಾಯಿತು. ಈ ಒಂದು ನಿಟ್ಟಿನಲ್ಲಿ ಶಾಲಾ ಮಕ್ಕಳು, ವೃದ್ಧರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದು ನಾಗರಿಕರು ತಿಳಿಸುತ್ತಾರೆ. ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕೆಂದ್ರೆ ದಶ ಸಹ ಬೀಳಬೇಕಾಗಿತ್ತು. ಸರ್ವಿಸ್ ರಸ್ತೆ ಮೇಲೆ ಎಲ್ಲಂದರಲ್ಲಿ ಡಬ್ಬಿಗಳು ಇಟ್ಟುಕೊಂಡು ವ್ಯವಹರಿಸುತ್ತಿರುವಾಗ ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ತೊಂದರೆ ಕೊಡುವಂತಹ ಸ್ಥಿತಿಯಾಗಿತ್ತು. ಹಿನ್ನೆಲೆ ತಾಲೂಕಾ ದಂಡಾಧಿಕಾರಿ ರೆಹನ್ ಪಾಷಾ ಪೊಲೀಸ್ ಸಿಬ್ಬಂದಿಯೊಂದಿಗೆ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ರೀತಿ ನಮ್ಮ ಚಳ್ಳಕೆರೆ ನಗರ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ. ತಾಲೂಕು ಆಫೀಸ್ ನೋಡಿದರೆ ಒಳ್ಳೆ ವಿಧಾನಸೌಧ ನೋಡಿದಂಗಾಗುತ್ತೆ. ಈ ಸುಮಾರು ಇಲ್ಲಿ ಡಬ್ಬುಗಳಲ್ಲಿ ಇಟ್ಟಿದ್ದರು. ಸ್ಕೂಲ್ ಮಕ್ಕಳಿಗೆ ಪಾದಚಾರಿ ಓಡಾಡೋಕ್ಕೆ ಭಾಳ ಸಮಸ್ಯೆ ಆಗೋದು. ಇವತ್ತು ತಹಸೀಲ್ದಾರರು, ಪೊಲೀಸ್ ಡಿಪಾರ್ಟ್ಮೆಂಟು, ನಗರಸಭೆ ಸೇರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ.
ಡಿಪಾರ್ಟ್ಮೆಂಟಲ್ಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ಭಾಳ ಸುಂದರವಾಗಿ ಭಾಳ ಖುಷಿ ಆಗ್ತದೆ. ಇದೇ ರೀತಿ ನಗರದಲ್ಲಿ ಎಲ್ಲನೂ ಇದೇ ರೀತಿ ಅಬ್ಸರ್ವ್ ಮಾಡಿ ಏನು ರೂಲ್ಸ್ ಮಾಡಿರ್ತಾರೆ 30 ಅಡಿ ಅಂತ ಅದೆಲ್ಲ ಬಿಟ್ಟು ಮನೆ ಕಟ್ಕೊಂಡ್ರೆ ಚಳ್ಳಕೆರೆ ಸುಂದರವಾಗಿರುತ್ತೆ. ಕೆಲವ್ರು ಏನು ಗೊತ್ತಾ, ಆ ಚರಂಡಿ ಬಿಟ್ಟು ಮುಂದೆ ಇವರೊಂದು ಅರ್ಧ ರೋಡು ಅವರೊಂದು ಅರ್ಧ ಇಬ್ಬರು ಅಕ್ವೈರ್ ಮಾಡ್ಕೊತಾರೆ. ಸೆಂಟ್ರು ವೆಹಿಕಲ್ ಹೋಗಲ್ಲ. ಈ ರೀತಿ ಎಲ್ಲರೂ ತಹಸೀಲ್ದಾರು, ಪೊಲೀಸ್ ಡಿಪಾರ್ಟ್ಮೆಂಟು, ನಗರಸಭೆ, ಸಾರ್ವಜನಿಕರು ಕೂಡ ಎಲ್ಲರೂ ಸಹಕರಿಸಿ ಕೆಲಸ ಮಾಡಿದರೆ ಎಲ್ಲ ಅಭಿವೃದ್ಧಿ ಚಳ್ಳಕೆರೆ ಸಿಟಿ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ತಾಲೂಕು ಕಚೇರಿ ಮುಂಭಾಗದಲ್ಲಿ ಇದ್ದಂತಹ ಡಬ್ಬಿಗಳನ್ನ ಇವತ್ತು ಎತ್ತಂಗಡಿ ಮಾಡಿದ್ದಾರೆ. ಏನು ಅನ್ಸುತ್ತೆ? ಭಾಳ ಖುಷಿ ಆಗ್ತದೆ. ನಾನು ಅಬ್ಸರ್ವ್ ಮಾಡಿದಲ್ಲಿ ಜವಾಬ್ದಾರಿಗೆಲ್ಲ ಕೆಲಸ ಭಾಳ ನೀಟಾಗಿ ಕೆಲಸ ಆಗುತ್ತದೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾದಚಾರಿಗೆ ಅನುಕೂಲ ಆಗುತ್ತೆ, ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದರಿಂದ ಅನಾಹುತ ಆಕ್ಸಿಡೆಂಟ್ಗಳು ಸುಮಾರು ತಪ್ಪುತ್ತವೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಡಾಡ್ತಾರೆ ಈ ಭಾಗದಲ್ಲಿ. ಅವರು ಡಬ್ಬಿ ಇರೋದ್ರಿಂದ ಮುಖ್ಯ ರಸ್ತೆಗೆ ಬರ್ತಿದ್ರು. ಇದರಿಂದ ಏನು ಅನುಕೂಲ ಆಗುತ್ತೆ? ಏನು ಇಲ್ಲಿ ಡಬ್ಬಿ ಇದ್ದರೆ ಶಾಲಾ ಮಕ್ಕಳಿಗೆ ರೋಡಿಗೆ ಬರೋರು ಸುಮಾರು ಬೈಕು ಆಕ್ಸಿಡೆಂಟ್ ಆಗೋದು ಸುಮಾರು ಆಗೋದು. ಈಗ ಭಾಳ ಅನುಕೂಲ ಆಗುತ್ತೆ. ಅಲ್ಲಿ ನೀಟಾಗಿ ಓಡಾಡ್ತಾರೆ ಅವರು. ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಹೆಸರು ದುರ್ಗವರ LIC ರಂಗಸ್ವಾಮಿ ಅಂತ. ಸಾರ್ವಜನಿಕರು ಸ್ವಲ್ಪ ಕೆಲಸಗಳ ಬಗ್ಗೆ ನಾವು ಗಮನಿಸ್ತಿರ್ತೀವಿ. ಇದನ್ನು ಒಳ್ಳೆ ಕೆಲಸ ಮಾಡಿದರೆ ಅಲ್ಲಿ ಹೋಗಿ ನೋಡಿ ನಾವು ಸಂತೋಷ ಪಡ್ತೀವಿ. ಚಳ್ಳಕೆರೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಎಂದು ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಸೂಚನೆ ನೀಡಿದರು. ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಸೂಚನೆ. ತಾಲೂಕು ಆಡಳಿತದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅಕ್ಟೋಬರ್ 17ರಂದು ಅರ್ಥಪೂರ್ಣವಾಗಿ ಆಚರಿಸಲು ಶಾಸಕ ಟಿ ರಘುಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಸಂಬಂಧ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸಮಾಜ ಬಾಂಧವರು ಸೇರಿದಂತೆ ಇತರರು ಕಾರ್ಯಕ್ರಮ ಯಶಸ್ವಿಗೆ ಕೈಜೋಡಿಸಬೇಕು. ಕಲೆ, ಜಾನಪದ ಸಂಸ್ಕೃತಿ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು, ಸಮುದಾಯದ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸುವಂತೆ ಶಾಸಕರು ಮನವಿ ಮಾಡಿದರು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲು ಸಭೆಯು ನಿರ್ಣಯ ಕೈಗೊಂಡಿತ್ತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ KT ಕುಮಾರಸ್ವಾಮಿ, ತಹಸೀಲ್ದಾರ್ ರೆಹಾನ್ ಪಾಷಾ, DYSP TP ರಾಜಣ್ಣ, ಗದ್ದಿಗೆ ತಿಪ್ಪೇಸ್ವಾಮಿ, ನಗರಸಭಾ ಸದಸ್ಯರಾದ ರಮೇಶ್ ಗೌಡ, ಹೊಯ್ಸಳ ಗೋವಿಂದ, ರೈತ ಮುಖಂಡ KP ಭೂತಯ್ಯ, CT ಶ್ರೀನಿವಾಸ್, ಗಾಡಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಭರವಸೆಯೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡಿ ಈಗ ಒಂದೊಂದೇ ಸಬ್ಜೆಕ್ಟ್ ಏನು ವ್ಯವಸ್ಥೆ ಇರಬೇಕು, ಅಧಿಕಾರಿಗಳಿಂದ ಇರಬೇಕು, ಜನಪ್ರತಿನಿಧಿಗಳಿಂದ ಇರಬೇಕು, ಜನಸಾಮಾನ್ಯರಿಂದ ಇರಬೇಕು, ಸಮಾಜದ ಬಂಧುಗಳಿಂದ ಇರಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಒಂದೊಂದೇ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಜಯಂತಿ 17/10/2023 ನಡೀತದೆ. 24ರಂದು ಇದಕ್ಕೆ ಮೊದಲನೇದಾಗಿ ಮೆರವಣಿಗೆ ವೇದಿಕೆ ಓಡ್ತಾ ಹೋಗಿ ಬೈಕ್ ತಗೊಳ್ಳಿ. ನಾವೇನು ಪ್ರಯತ್ನ ಮಾಡಿದ್ರು ಎಲ್ಲೊಂದು ಕಡೆಗೆ ಸರಿ ಅನ್ಸಲಿಲ್ಲ. ಕರೆಕ್ಟಾ? ಮಾಮೂಲಿ ಟೈಮೇ ಮಾಡೋಣ. 2 ಗಂಟೆಗೆ ಅಂತ ಇಲ್ಲೇ ಕೂತಿದ್ದೀವಿ. 2 ಗಂಟೆ ಅಲ್ರಿ? ಅಲ್ಲ, 2 ಗಂಟೆ ಅಂತ ಇಡ್ರಿ. ಮಾಮೂಲಿ 2 ಗಂಟೆ ಆಗುತ್ತೆ. ಏನ್ ಸಾಧ್ಯ ಎಲ್ಲರೂ ಇದು ಮಾಡ್ಕೊಂಡು ಬೇಗ ಮಾಡ್ಲಿಕ್ಕೆ ಏನ್ ಬೇಕು ಅದು ಮಾಡೋಣ. ರೈಟ್ ಟೈಮ್ ಹೋಗ್ತಾರೆ. ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರದೊಂದಿಗೆ ಬೆಳಗ್ಗೆ ಚಿತ್ರದುರ್ಗ ರಸ್ತೆ ವಾಲ್ಮೀಕಿ ವೃತ್ತದಿಂದ ರಾಜಬೀದಿಗಳನ್ನು ಸುತ್ತುವರೆದು ನೇರಮುಖ ಮುಖಾಂತರ ಬೆಂಗಳೂರು ರಸ್ತೆಯಲ್ಲಿ ವಾಲ್ಮೀಕಿ ಕಲ್ಯಾಣ ಮಂಟಪ ಚಳ್ಳಕೆರೆಯಲ್ಲಿದೆ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರು ಹಾಗೂ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಮೊದಲನೇದಾಗಿ ವೇದಿಕೆ ಕಾರ್ಯಕ್ರಮ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಬಗ್ಗೆ ಚರ್ಚಿಸುವಾಗಿ ಗೋಸತಿ ನೀಡ್ತಾ ಇದ್ದೀನಿ ಸರ್. ಈ ಸಮಾರಂಭವನ್ನು ವೇದಿಕೆ ಸರ್ ವೇದಿಕೆ ಸಮಾರಂಭ 17/10/2024 ಈ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಅಂತ ವಸತಿ ಮಾಡಿದ್ದೀನಿ ಸರ್. ಈ ಸತಿ ಅಲ್ಲ ಮಾಡಬೇಕಾಗಿದೆ ಸರ್. ಇಲ್ಲ, ಯಾವಾಗಲೂ ಕೂಡ ಎಲ್ಲರೂ ನಾವು ಅಂದ್ಕೊಳ್ತೀವಿ ಅದು ಲಾಸ್ಟ್ಗೆ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಬಂದಿರೋದಿಲ್ಲ ಇವಾಗ ನೋಡಿ. ನಾವು 10ವರೆಗೆ ಹೇಳಿದ್ವಾ ಈ ಸಭೆಗೆ ಬರೋದು ಎಷ್ಟೊತ್ತಾಯ್ತು ಅಂದ್ರೆ ಬೇರೆ ಕೆಲಸಗಳು ಇರ್ತಾರೆ, ಇನ್ನೊಂದು ಟೈಮ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಾವೇನು ಬೆಳಿಗ್ಗೆ ಸಭೆ ಮಾಡಿದ್ರೆ ನಾವೇ ನಾಳೆ ಕಡಿಮೆನೇ ಮಾಡಬೇಕಾಗುತ್ತೆ.
ಚಿಂತಾಮಣಿ ತಾಲೂಕಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಮತ್ತು ಚೆಸ್ ಸ್ಪರ್ಧೆಗಳಿಗೆ ಚಾಲನೆ ನೀಡಲಾಯಿತು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಮತ್ತು ಚೆಸ್ ಸ್ಪರ್ಧೆಗಳಿಗೆ ಚಾಲನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಚಿಂತಾಮಣಿ ನಗರದ ಎಸ್ಎನ್ಆರ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಯೋಗಾಸನ ಹಾಗೂ ಚೆಸ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಾಠ ಪ್ರವಚನಗಳ ಜೊತೆಗೆ ಕ್ರೀಡೆಗಳಲ್ಲೂ ಸಹ ಆಸಕ್ತಿಯಿಂದ ಕಲಿತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ ಅವರು, ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗಕ್ಕೆ ಹಾಗೂ ಉದ್ಯೋಗಗಳನ್ನು ಗಳಿಸಲು ಸಹಾಯವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಫಕ್ರುದ್ದೀನ್ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ಇನ್ನ ವಿವಿಧ ಹಂತಗಳಲ್ಲಿ ಮಕ್ಕಳಿಗೆ ಭಾಗವಹಿಸೋದಕ್ಕೆ ಅವಕಾಶಗಳಿದೆ ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ನಾವಿವಾಗ ನೀವು ಉನ್ನತ ವ್ಯಾಸಂಗಕ್ಕೆ ಹೋದಾಗ ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ಕೂಡ ನಿಮಗೆ ಸೀಟ್ಸ್ ಅನ್ನ ಸಿಗುವಂತದನ್ನ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳು ಬರೀ ಓದೋದು ಬರೆಯೋದು ಅದರ ಜೊತೆಯಾಗಿ ಅಷ್ಟೇ ಇದ್ರೆ ಸಾಕಾಗಲ್ಲ. ಜೊತೆಯಾಗಿ ನಿಮ್ಮ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಗುರುತಿಸಿಕೊಂಡು ಒಂದು ಒಳ್ಳೆಯ ಪ್ರತಿಭೆಯನ್ನ ತೋರಿಸಿಕೊಂಡು ಮುಂದಿನ ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ಕೊಳ್ಬೇಕು ಅಂತ ಕೋರ್ತಾ, ಈಗ 6 ತಾಲೂಕುಗಳಿಂದ ಇಲ್ಲಿ ಬಂದು 2 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ. ವಿವಿಧ ಹಂತಗಳಲ್ಲಿ ಭಾಗವಹಿಸಿರುವ ನಿಮಗೆ ಯಾವ ರೀತಿ ಇಲ್ಲಿ ಸ್ಪರ್ಧೆಗಳಿರುತ್ತೆ, ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳಿರುತ್ತೆ ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡಿದಾಗೆಲ್ಲ ಭಾಗವಹಿಸಿದಾಗೆಲ್ಲ ಎಲ್ಲ ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಪಾರ್ಟಿಸಿಪೇಷನ್ ಅನ್ನೋದು ಬಹಳ ಮುಖ್ಯ ಅಂತ ಪರಿಗಣಿಸಬೇಕು. ಭಾಗವಹಿಸಿದ ನಂತರ ಸೋಲು ಗೆಲುವು ಎರಡನ್ನೂ ಸಹ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ನಮ್ಗೆ ಒಂದು ಸಲ ಸೋಲಾಯ್ತು ಅಂತ ನಿರಾಶೆಯಾಗಿ ನಾನು ಇನ್ನ ಕಬಡ್ಡಿಯಲ್ಲೇ ಭಾಗವಹಿಸಲ್ಲ, ಚೆಸ್ ಅಲ್ಲಿ ಭಾಗವಹಿಸಲ್ಲ, ಯೋಗಾಸನದಲ್ಲಿ ಭಾಗವಹಿಸಲ್ಲ ಅಂತ ನಿರಾಸೆ ಆಗ್ಬಾರ್ದು. ನಮ್ಗೆ ಯಾವಾಗ ಸೋಲಾಗುತ್ತೋ ಅವಾಗ ನೆಕ್ಸ್ಟ್ ಫರ್ದರ್ ನಮ್ಗೆ ಏನು ಸಕ್ಸಸ್ ಇರುತ್ತೆ, ನಮ್ಗೆ ಗೆಲುವಿರುತ್ತೆ, ಅದಕ್ಕೆ ಇದು ಸ್ಟೆಪಿಂಗ್ ಸ್ಟೋನ್ ಆಗ್ತಾ ಇರುತ್ತೆ. ಹಲವಾರು ಪ್ರಯತ್ನಗಳ ನಂತರನೇ ನಾವು ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳು ಸಹ ವೃತ್ತಿಗೆಡತೆ ಆತ್ಮವಿಶ್ವಾಸವನ್ನ ನೀವು ಎಲ್ಲೂ ಯಾವುದೇ ಹಂತದಲ್ಲೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಳ್ಕೊಳ್ತೀರಾ. ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಿಮ್ಮ 2 ಆಕ್ಟಿವಿಟಿಯಲ್ಲಿ 2 ಇವೆಂಟ್ ಅಲ್ಲೂ ಸಹ ಭಾಗವಹಿಸಿ ಉತ್ಸಾಹದಿಂದ ಭಾಗವಹಿಸಿ ನಮ್ಮ ಏನು ತೀರ್ಪುಗಾರರಾಗಿ ಬಂದಿದ್ದಾರೆ ನಮ್ಮ ಮಿತ್ರರು, ಅವರೆಲ್ಲರೂ ಸಹ ಮಕ್ಕಳಿಗೆ ಒಂದು ಒಳ್ಳೆಯ ತೀರ್ಪನ್ನ ಕೊಡಬೇಕು. ಅಂದ್ರೆ ಯಾವುದೇ ಶಾಲೆಯ ಪರವಾಗಿ, ಯಾವುದೇ ಮಗುವಿನ ಪರವಾಗಿ, ಅಥವಾ ನನ್ನ ಫ್ರೆಂಡ್ ಮಗು ಅಥವಾ ನನ್ನ ಫ್ರೆಂಡ್ ಓದಿದಂತಹ ಶಾಲೆ ಅಥವಾ ತುಂಬಾ ಬೇಕಾದಂತಹ ಫ್ರೆಂಡ್, ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ವ್ಯಕ್ತಿಯ ಪರವಾಗಿ ನಾವು ತೀರ್ಪನ್ನ ಕೊಡ್ತೀರ. ಮಗುವಿನ ನಿಜವಾದ ಪ್ರತಿಭೆಯನ್ನ ಗುರುತಿಸಿ ಯಾವ ಮಗು ಜಿಲ್ಲಾ ಹಂತದಿಂದ ಮುಂದಿನ ಹಂತಕ್ಕೆ ಅರ್ಹತೆಯನ್ನ ಹೊಂದಿರುತ್ತೆ, ಮುಂದಿನ ಹಂತಕ್ಕೆ ಹೋದಾಗ ಈ ಮಗು ಸಕ್ಸಸ್ಫುಲ್ ಆಗಿ ಆ ಹಂತದಲ್ಲೂ ಕೂಡ ಕಾಂಪೀಟ್ ಮಾಡಿ ಗೆಲ್ಲಲು ಸಾಧ್ಯ ಆಗುತ್ತೆ, ಅಂತಹ ಉತ್ತಮ ಪ್ರತಿಭೆಯನ್ನು ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ಕಳಿಸ್ಬೇಕು ಅಂತ ಕೋರ್ತಾ, ಇಲ್ಲಿ ಏನೇ ಆಗ್ಲಿ ನಮ್ಮ ತೀರ್ಪುಗಾರರ ತೀರ್ಪು ಅಂತಿಮ ನಿರ್ಣಯ ಆಗಿರೋದ್ರಿಂದ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇವತ್ತು 2 ಇವೆಂಟ್ ಅನ್ನು ಸಹ ಸ್ಪರ್ಧೆಗಳು ನಡೆಯಲಿ. ಯಾವುದೇ ಜಗಳ ಬೇಡ, ಯಾವುದೇ ಮನಸ್ತಾಪಗಳು ಬೇಡ. ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ಮಕ್ಕಳು ತಗೋಬೇಕು. ನಿಮಗೆ ಕ್ರೀಡಾ ಮನೋಭಾವ ಇರಬೇಕು. ಸ್ಪೋರ್ಟಿವ್ ಆಗಿ ಪಾಸಿಟಿವ್ ಆಟಿಟ್ಯೂಡ್ ಇಂದ ಇವತ್ತಿನ ಸ್ಪರ್ಧೆಗಳಿಗೆ ಯಶಸ್ಸನ್ನ ಕೊಡ್ತಾ ಎಲ್ಲಾ ಮಕ್ಕಳಿಗೂ ಶುಭವಾಗಲಿ ಅಂತ ಕೊಡ್ತಾ ನಾನು ಮಾತನಾಡ್ತಾ ಇದ್ದೀನಿ. ಅಜ್ಜಂಪುರ ತಾಲೂಕಿನ ಜಾವೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಸಭೆ ನಡೆಯಿತು. ಅಜ್ಜಂಪುರ ತಾಲೂಕಿನ ಜಾವೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಮಹಾಸಭೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಜಾವೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಸಭೆಯು ಒಕ್ಕೂಟದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಯುತ ರಾಜೇಂದ್ರ ಮಾತನಾಡಿ, ವಾರ್ಷಿಕ ಲೆಕ್ಕ ಪರಿಶೋಧನೆ, ಮಂಡನೆಯ ಸಲಹೆಗಳು, ಮಹಿಳಾ ಸಬಲೀಕರಣ, ವಿವಿಧ ಇಲಾಖೆಯ ಅನುದಾನಗಳ ಬಳಕೆ, ಒಕ್ಕೂಟದ ಸಿಬ್ಬಂದಿಗಳಿಂದ ಮಹಿಳೆಯರಿಗೆ ಆಗಿರುವ ಅನುಕೂಲಗಳು ಮತ್ತು ಮಹಿಳೆಯರಿಂದ ಸಂಜೀವಿನಿ ಯೋಜನೆಯ ಬಗ್ಗೆ ಅನುಕೂಲಗಳ ಅಭಿಪ್ರಾಯ ತಿಳಿದುಕೊಂಡರು. ಪ್ರಾಸ್ತಾವಿಕ ನುಡಿಯನ್ನ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಯುತ ರಾಜೇಶ್ ಮಾತನಾಡಿ, ಸಂಜೀವಿನಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ, ವಿವಿಧ ತರಬೇತಿಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಭೆಯಲ್ಲಿ ತಾಲೂಕು ವಲಯ ಮೇಲ್ವಿಚಾರಕರು, ತಾಲೂಕಾ ಮಟ್ಟದ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಗೌರವಾನ್ವಿತ ಒಕ್ಕೂಟದ ಪದಾಧಿಕಾರಿಗಳು, ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು ಹಾಗೂ ಎಲ್ಲಾ ವಾರ್ಡ್ ಮಟ್ಟದ ಸದಸ್ಯರುಗಳು ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದರು. ಪ್ರದೀಪ HE, NKS TV4 ನ್ಯೂಸ್, ತರೀಕೆರೆ. ಆಯ್ತಾ, ಅವ್ರು ಕೇಳಿದಂತ ಸಣ್ಣ ಪುಟ್ಟ ಸಮಸ್ಯೆಗೆ ಆನ್ಸರ್ ಮಾಡಿದೀವಿ. ಅವರು ಕೂಡ ಒಪ್ಪಿದ್ದಾರೆ. ಮಾಡ್ಬೋದಮ್ಮ, 20 ಸಂಘ ಮಾಡ್ಬೋದಾ? ನಿಮ್ಮ ಸಪೋರ್ಟ್ ಕೂಡ ಬೇಕು. ಕೇವಲ ಇಲ್ಲಿ ಇರೋರು ಮಾಡ್ತಾರೆ ಅಂತಲ್ಲ, ಕೆಲವರು ಏನು ಸಮಸ್ಯೆ ಇತ್ತು ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀವಿ.
ಹಾಗಾಗಿ ಈ ಸಲ 20 ಸಂಘ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನ ವರ್ಷ ಹೋಗ್ತಾ ಹೋಗ್ತಾ ಇಡೀ ಎಂಟೈರ್ ಒಕ್ಕೂಟನ ಸ್ಯಾಚುರೇಷನ್ ಮಾಡಬೇಕು. ಯಾವ ಒಬ್ಬ ಮಹಿಳೆಯೂ ಕೂಡ ತನ್ನ ವ್ಯಾಪ್ತಿಯಿಂದ ಹೊರಗಡೆ ಉಳಿಬಾರದು. ಇದು ನಮ್ಮ NRLM ನ ಉದ್ದೇಶ. ಜಾವೂರು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಒಂದು ರಚನೆಯನ್ನ ಮಾಡ್ತೇವೆ. ಸುಮಾರು 15 ಸ್ವಸಹಾಯ ಗುಂಪುಗಳನ್ನು ನಮ್ಮ ಒಕ್ಕೂಟದ ಅಡಿ ತೆಗೆದುಕೊಂಡು ಬಂದು MCRC ಮೂಲಕ ನಮ್ಮ ಒಕ್ಕೂಟದ ರಚನೆ ಆಗುತ್ತೆ. ರಚನೆ ಆದ ಮೇಲೆ ನಮ್ಮ ಒಕ್ಕೂಟದಲ್ಲಿ 3 ವಾರ್ಡ್ಗಳನ್ನ ರಚನೆ ಮಾಡಿ 3 ವಾರ್ಡ್ಗಳಲ್ಲಿ ಬರುವಂತಹ ವಿವಿಧ ಸಂಘದ ಸ್ವಸಹಾಯ ಸಂಘಗಳನ್ನ ನಮ್ಮ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳುತ್ತೇವೆ. ಸುಮಾರು 300 ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಯೋಜನೆ ಅಡಿಯಲ್ಲಿ 250 ಸ್ವಸಹಾಯ ಸಂಘ ಮಹಿಳೆಯರು ಆ ಟೈಮಲ್ಲಿ ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಬರುತ್ತಾರೆ. ಸೊ ಈಗ ಜಾವೂರು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಲ್ಲಿ ಸುಮಾರು 27 ಸ್ವಸಹಾಯ ಗುಂಪುಗಳು ಚಾಲ್ತಿಯಲ್ಲಿದ್ದು ಸುಮಾರು 27 ಸ್ವಸಹಾಯ ಗುಂಪುಗಳು ನಮ್ಮ ಯೋಜನೆ ಅಡಿಯಲ್ಲಿದ್ದು 328 ಜನರು ನಮ್ಮ ಯೋಜನೆ ಅಡಿಯಲ್ಲಿ ಸದ್ಯದಲ್ಲಿ ಈಗ ಫಲಾನುಭವಿಗಳಾಗಿ ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಒಕ್ಕೂಟವನ್ನು ರಚನೆ ಆದ ಮೇಲೆ MBK, SCRT, ಕೃಷಿ ಸಖಿ, ಪಶು ಸಖಿ ಹಾಗೂ FLCRT ವಿವಿಧ ಹುದ್ದೆಗಳ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಆ ಹುದ್ದೆಗಳಿಗೆ ವಿವಿಧ ಮಹಿಳಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಒಕ್ಕೂಟದ ಕಾರ್ಯವಿಧಾನಗಳನ್ನು ಸುಮಾರು 2 ವರ್ಷಗಳ ಕಾಲ ಇದುವರೆಗೂ ನಾವು ನಡೆಸಿದ್ದೇವೆ. ಅದೇ ರೀತಿ ಒಕ್ಕೂಟಕ್ಕೆ ಸಮುದಾಯ ಬಂಡವಾಳ ನಿಧಿ, PMFP, VRF ಹಾಗೂ ಮತ್ತು ಒಕ್ಕೂಟದ ಒಂದು ಆರಂಭಿಕ ನಿಧಿ ಈ ರೀತಿಯ ವಿವಿಧ ಅನುದಾನಗಳು ಕೂಡ ಸರ್ಕಾರದ ವತಿಯಿಂದ ಒಕ್ಕೂಟಕ್ಕೆ ಬಂದಿದೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಒಟ್ಟು 26 ಪರೀಕ್ಷಾ ಕೇಂದ್ರಗಳಲ್ಲಿ PSI ಸಿವಿಲ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯಿತು. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ವ್ಯಾಪ್ತಿಯ ಒಟ್ಟು 26 ಪರೀಕ್ಷಾ ಕೇಂದ್ರದಲ್ಲಿ PSI ಸಿವಿಲ್ 402 ಹುದ್ದೆಗಳಿಗೆ ಪರೀಕ್ಷೆ ನಡೆದಿದ್ದು, ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದಂತೆ ಮಾನ್ಯ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ SD IPS ಅವರ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ತಪಾಸಣೆಗೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿತ್ತು. ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಅಭ್ಯರ್ಥಿಗಳ ಸಂಪೂರ್ಣ ವೈಯಕ್ತಿಕ ತಪಾಸಣೆ ಕೈಗೊಳ್ಳಲಾಯಿತು. ಅಭ್ಯರ್ಥಿಗಳ ಸೂಕ್ಷ್ಮ ತಪಾಸಣೆಗೆ ENT ತಜ್ಞ ವೈದ್ಯರನ್ನ ನೇಮಿಸಲಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರ್ದೇಶಿಸಿದ ಎಲ್ಲ ನಿಯಮಗಳ ಅಡಿಯಲ್ಲಿ ಪರೀಕ್ಷೆಯನ್ನ ಕೈಗೊಂಡು ಯಾವುದೇ ಅಕ್ರಮ ಹಾಗೂ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ ಕೈಗೊಂಡು ಪರೀಕ್ಷೆಯನ್ನ ಶಾಂತ ರೀತಿಯಿಂದ ಹಾಗೂ ಶಿಸ್ತುಬದ್ಧದಿಂದ ಮುಕ್ತಾಯಗೊಳಿಸಲಾಯಿತು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. KR ಪುರಂನಲ್ಲಿ ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ಶಾಸಕ ಭೈರತಿ ಬಸವರಾಜ್ ಕರೆ ನೀಡಿದರು. ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ಶಾಸಕ ಭೈರತಿ ಬಸವರಾಜ್ ಕರೆ. KR ಪುರ ಕ್ಷೇತ್ರದ ಕಲ್ಕೇರಿ ಬಂಜಾರ ಲೇಔಟ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಯೋಜಿಸಿದ 101 ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಅವರು, ಕರ್ಬೆ ಸಂಘಟನೆಗೆ ಇರುವ ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೂ ಬರುವಂತಾಗಲಿ. ಸ್ವಚ್ಛ ಪರಿಸರ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ KR ಪುರ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ನುಡಿದರು. ಕರ್ಬೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಸಮಾಜ ಸೇವಕರಾದ ಹೊರಮಾವು ವೆಂಕಿ, ಕಾರ್ಯಕ್ರಮದ ಆಯೋಜಕರಾದ ಕರ್ವೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಧರ್ವ ರಮೇಶ್, ವೃಕ್ಷ ಬಚಾವೋ ಆಂದೋಲನಾ ಸಮಿತಿ ಅಧ್ಯಕ್ಷ ಪರಿಸರ ಮಂಜು, ಕ್ಷೇತ್ರದ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಮಹಿಳಾ ಮುಖಂಡರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪರಿಸರವನ್ನು ಉಳಿಸುವಂಥ ಕೆಲಸಕ್ಕೆ ಇವತ್ತು ಪ್ರವೀಣ್ ಶೆಟ್ಟಿ ಅವರು, ನಮ್ಮ ಆದೇಶಪ್ಪನವರು ಮತ್ತು ನಮ್ಮ ಗಂಧರ್ವ ರಮೇಶ್ ಅವರು, ನಮ್ಮ ಮುಖಂಡರುಗಳು ನಾವೆಲ್ಲ ಸೇರಿ ಇವತ್ತು ಆ ಸಸ್ಯನ ನೆಡುವ ಮುಖೇನ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಂದಿಯನ್ನಾಡಿದ್ದೇವೆ. ನಿಜವಾಗೂ ಕೂಡ ಇದೊಂದು ಅತ್ಯುತ್ತಮವಾದ ಕೆಲಸ. ಇವತ್ತು ಗಂಧರ್ವ ರಮೇಶ್ ಮತ್ತು ಅವರ ಸಂಘಟಕರೆಲ್ಲರೂ ಕೂಡ ಸೇರಿ ಇವತ್ತು ಈ ವಿಶೇಷ ಕಾರ್ಯಕ್ರಮನ ಆಹ್ವಾನ ಮಾಡಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಇವತ್ತು ವಿಶೇಷವಾಗಿ ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಭಾಗದಲ್ಲಿ
ಇನ್ನು ಅನೇಕ ಗಿಡಗಳನ್ನು ನೆಡುವಂತಹ ಕೆಲಸ ಆಗಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿ ಈ ರೀತಿಯಾದಂಥ ಕೆಲಸಗಳು ಎಲ್ಲರೂ ಮಾಡಿದಾಗ ಮಾತ್ರ ಇಲ್ಲಿ ಒಂದು ಕಡೆ ಪರಿಸರ ಇರುವಂಥ ಕೆಲಸ ಆಗ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಿ ಆಗಬೇಕು. ಮತ್ತೆ ಈ ನಾಡಿನ ಪರಿಸರವನ್ನು ಉಳಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಕ್ಷೇತ್ರದಲ್ಲಿ ಸಸಿಯನ್ನ ನೆಡೋದ್ರ ಮುಖಾಂತರ ಆಮ್ಲಜನಕದ ಅವಶ್ಯಕತೆ ಬೆಂಗಳೂರು ನಗರಕ್ಕೆ ಇದೆ ಅಂತೇಳಿ ಜಾಗೃತಿ ಮೂಡಿಸುವಂತ ಕೆಲಸ ನಮ್ಮ ಗಂಧರ್ವ ರಮೇಶ್, ಕೃಷ್ಣಮೂರ್ತಿ, ಬೆಂಗಳೂರಿನಲ್ಲಿ ರವಿ, ಜಯಂತ್, ಪರಮೇಶ್ ಮತ್ತೆ ನಮ್ಮ ಲೋಕೇಶ್ ಎಲ್ಲರೂ ಸಹ, ಕಾರ್ತಿಕ್, ಲಕ್ಷ್ಮೀನಾರಾಯಣ್ ಮತ್ತೆ ಮಹಿಳಾ ಘಟಕದ ರಾಜೇಶ್ವರಿ ಮೇಡಮ್ ಎಲ್ಲರೂ ಸಹ ಸೇರ್ಕೊಂಡಿದ್ದೀರಾ. ಒಂದು ಉತ್ತಮವಾದಂತಹ ಕೆಲಸ. ಇದೇ ರೀತಿ ಕೆ.ಆರ್.ಪುರಂ ಕ್ಷೇತ್ರದಲ್ಲಿ ಕನ್ನಡ ಜಾಗೃತಿ ಮತ್ತೆ ಪರಿಸರ ಮತ್ತೆ ಸ್ವಚ್ಛತೆಯ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಸಹ ಶಾಸಕರ ಜೊತೆ ಕೈ ಜೋಡಿಸೋದ್ರ ಮುಖಾಂತರ ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬೋಣ. ಮತ್ತೆ ನಾವೆಲ್ಲರೂ ಸಹ ಗಿಡವನ್ನ ನೆಡೋದ್ರ ಮುಖಾಂತರ ಇವತ್ತಿನ ಅವಶ್ಯಕತೆಯಾಗಿ ಆಮ್ಲಜನಕ ಬೇಕಾಗುತ್ತೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಆಕ್ಸಿಜನ್ ಸಿಗದೇನೆ ಎಷ್ಟೋ ಜನ ಸತ್ತಿರುವಂತದ್ದು ನೋಡಿದೀರಾ. ಅದಕ್ಕಾಗಿ ನಾವೆಲ್ಲರೂ ಸಹ ಪರಿಸರವನ್ನ ಬೆಳೆಸಿ ಕನ್ನಡವನ್ನ ರಕ್ಷಣೆ ಮಾಡೋದು. ಕೆ.ಆರ್.ಪುರಂ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 25 ಕಲ್ಕೆರೆ ಭಾಗದಲ್ಲಿ ಸ್ಥಳೀಯರ ಮುಖಾಂತರ, ಗ್ರಾಮಸ್ಥರ ಮುಖಾಂತರ ಇವತ್ತು ನಮ್ಮ ಸ್ಥಳೀಯ ಶಾಸಕರು ಬಿ.ಎ. ಬಸವರಾಜಣ್ಣವರು ಹಾಗೂ ರಾಜ್ಯಾಧ್ಯಕ್ಷರು ಪ್ರವೀಣಣ್ಣವರ ಸಮ್ಮುಖದಲ್ಲಿ ಇವತ್ತು ನಮ್ಮೆಲ್ಲ ಬೆಂಗಳೂರು ನಗರ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಕೆ.ಆರ್.ಪುರಂ ಕ್ಷೇತ್ರದ ಪದಾಧಿಕಾರಿಗಳೊಂದಿಗೆ ಪರಿಸರ ಉಳಿಸುವ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಬೇಸಿಗೆಯಲ್ಲಿ ನಾವು ಜಾನುವಾರುಗಳಿಗೆ ಆಗಿರ್ಬೋದು ಮತ್ತು ಅಕ್ಕಪಕ್ಕ ಆಕ್ಸಿಜನ್ನಿಂದ ನಾವು ಬಳಲ್ತಾ ಇದ್ದೀವಿ. ಇವತ್ತು ಆಕ್ಸಿಜನ್ ಕೊರತೆಯಿಂದ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದೆ. ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಅಂತ ಇವತ್ತು ಏನೋ ಹೆಸರಿತ್ತು, ಅದು ನಶಿಸಿ ಹೋಗ್ತಾ ಇದೆ. ಬರೀ ಹೆಸರಿಗೆ ಮಾತ್ರ ಸಿಲಿಕಾನ್ ಸಿಟಿ ಅಂತ ಇದೆ. ಪರಿಸರ ನಾವು ಕಾಪಾಡೋದ್ರಲ್ಲಿ ನಾವೆಲ್ಲ ಹಿಂದೆ ಹೋಗ್ತಾ ಇದ್ದೀವಿ. ಒತ್ತು ಕೊಡಿ, ಮನೆಗೆ ಒಂದು ಗಿಡ ನೆಡಿ, ಪರಿಸರಕ್ಕೆ ಜಾಸ್ತಿ ಕಾಳಜಿ ಕೊಡಿ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೀನಿ. ಯಲಬುರ್ಗಾ ತಾಲೂಕಿನಲ್ಲಿ ಗಾಂಧಿ ಜಯಂತಿಯನ್ನು ಪಟ್ಟಣದ ವಿವಿಧ ಇಲಾಖೆಯಲ್ಲಿ ಆಚರಿಸಲಾಯಿತು. ಗಾಂಧಿ ಜಯಂತಿಯನ್ನ ಪಟ್ಟಣದ ವಿವಿಧ ಇಲಾಖೆಯಲ್ಲಿ ಆಚರಣೆ ಮಾಡಲಾಯಿತು. ಯಲಬುರ್ಗಾ ಪಟ್ಟಣದಲ್ಲಿ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಪಟ್ಟಣ ಪಂಚಾಯಿತಿ, ಖಾದಿ ಗ್ರಾಮೋದ್ಯೋಗ ಹಾಗೂ ಶಾಲಾ ಕಾಲೇಜು ಮತ್ತು ಸಂಘ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆ ಸಹಯೋಗದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವ ಕಾರ್ಯಕ್ರಮವು ಆಯಾ ಇಲಾಖೆ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು. ಹಾಗೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಆಂದಯ್ಯ ಕಳ್ಳಿಮಠ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹಾಗೂ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಜರಿದ್ದರು. ಮತ್ತು ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಬಿಇಒ ಸೋಮಶೇಖರ ಗೌಡ ಪಾಟೀಲ್ ಮತ್ತು ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಗಾಂಧಿ ಜಯಂತಿ ಆಚರಿಸಿದರು. ಹಾಗೂ ಖಾದಿ ಭಂಡಾರ ಗ್ರಾಮೋದ್ಯೋಗ ಕಾಂಪ್ಲೆಕ್ಸ್ನಲ್ಲಿ ಇರುವ ಗಾಂಧೀಜಿ ಪ್ರತಿಮೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಉಳ್ಳಾಗಡ್ಡಿ ಮತ್ತು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಅರ್ಪಿಸಿದರು. ಗಾಂಧೀಜಿ ಶ್ರಮದಾನಕ್ಕೆ ಒತ್ತು ನೀಡಿದರು ಮತ್ತು ಸ್ವಚ್ಛ ಭಾರತ ಅಭಿಯಾನ ಕೂಡ ಅವರ ಕನಸಾಗಿತ್ತು. ಇದರ ಹಿನ್ನೆಲೆ ಅಕ್ಟೋಬರ್ನಲ್ಲಿ ನಡೆಯುವ ಗಾಂಧಿ ಜಯಂತ್ಯೋತ್ಸವ ಸಮಾಜಕ್ಕೆ ಉತ್ತಮ ಸಂದೇಶ ರವಾನಿಸುವ ನಿಟ್ಟಿನಲ್ಲಿ ವಾರ್ತಾ ಇಲಾಖೆಯು ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಅನೇಕ ಇಲಾಖೆಗಳ ಸಹಯೋಗದೊಂದಿಗೆ ಅಕ್ಟೋಬರ್ 2ರಂದು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಸಿಎ ಆದಿ ಎನ್ಕೆಎಸ್ ಟಿವಿ4 ನ್ಯೂಸ್ ಯಲಬುರ್ಗಾ. ಜಗಳೂರು ಗ್ರಾಮೀಣ ಭಾಗದ ಜನರಿಗೆ ನೇತ್ರ ತಪಾಸಣೆ ನಡೆಸಲಾಯಿತು. ಗ್ರಾಮೀಣ ಭಾಗದ ಜನರಿಗೆ ನೇತ್ರ ತಪಾಸಣೆ ಶಿಬಿರ ಅವಶ್ಯಕ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಹೊಸಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಥಮ ಶಾಲೆಯಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ, ಎಂಆರ್ಟಿ, ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ, ಕೊಡ್ಲಹಳ್ಳಿ, ನಲಂದ ಪದವಿ ಪೂರ್ವ ಕಾಲೇಜು, ಹಿರಿಯ ನಾಗರಿಕರ ಸಂಘ, ಅಲ್ ಫಾತಿಮಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರದ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಿಬಿರಾಧಿಕಾರಿ ಎಪಿ ನಿಂಗಪ್ಪ ಅವರು ಶಿಬಿರಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಕಾಲೇಜು ವತಿಯಿಂದ ಎನ್ಎಸ್ಎಸ್ ವಾರ್ಷಿಕ ಶಿಬಿರ 7 ದಿನಗಳ ಆಯೋಜಿಸಲಾಗಿತ್ತು. ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ರೂಪಿಸಲು ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆಯಂತಹ ಆಸಕ್ತಿ ಕಾರ್ಯಕ್ರಮದ ಮೂಲಕ ಸೇವಾ ಮನೋಭಾವನೆ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಜಾಗೃತಿ ಮೂಡಿಸುವ ಈ ಶಿಬಿರದ ಉದ್ದೇಶವಾಗಿದೆ. ಇನ್ನು ಮನುಷ್ಯನ ದೇಹದ ಮುಖ್ಯವಾದ ಅಂಗ ಕಣ್ಣುಗಳನ್ನ ನಾವು ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು. ಇತ್ತೀಚೆಗೆ ಬಿಪಿ, ಸಕ್ಕರೆಯಂತಹ ಕಾಯಿಲೆಗಳಿಂದ ಕಣ್ಣುಗಳಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇಂತೆಯೇ ಗ್ರಾಮೀಣ ಭಾಗಗಳಲ್ಲಿ ಶಿಬಿರಗಳನ್ನು ಮಾಡುವುದರಿಂದ ರೋಗಿಗಳಿಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್, ಅಲ್ ಫಾತಿಮಾ ಸಂಸ್ಥೆ ಕಾರ್ಯದರ್ಶಿ ಶಾಹಿನಾ ಬೇಗಂ, ಪತ್ರಕರ್ತ ಎಂಡಿ ಅಬ್ದುಲ್ ರಖೀಬ್, ಹಿರಿಯ ನಾಗರಿಕ ಸಂಘದ ಕಾರ್ಯದರ್ಶಿ ಹಾಲಪ್ಪ, ಕರುನಾಡ ರಕ್ಷಣಾ ಪಡೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷೆ ಎಸ್ಆರ್ ಇಂದಿರಾ, ಎಂಆರ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳಾದ ಮಂಜುನಾಥ್, ಶಿವಕುಮಾರ್ ಸಹ ಶಿಬಿರಾರ್ಥಿಗಳಾದ ಹೊನ್ನೇಶ್,
ಸಹ ಶಿಬಿರ ಅಧಿಕಾರಿಗಳಾದ ಹೊನ್ನೇಶ್ ಮೆಹಬೂಬ್ ಸಾಬ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಎಂಡಿ ಅಬ್ದುಲ್ ರಕೀಬ್, ಎನ್ಕೆಎಸ್ ಟಿವಿ 4 ನ್ಯೂಸ್, ದಾವಣಗೆರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.